ಸೊ ಹಾಯ್ ಆಸ್ಪಿರೆಂಟ್ಸ್, ಎಲ್ರು ಹೇಗಿದ್ದೀರಾ? ಹೇಗ್ ಪ್ರಿಪೇರ್ ಆಗಿದ್ದೀರಾ? ಎಲ್ರು ಸೂಪರ್ ಆಗಿದ್ದೀರಾ? ಸೂಪರ್ ಆಗಿ ಪ್ರಿಪೇರ್ ಆಗಿದ್ದೀರಾ ಅನ್ಕೊಂತೀನಿ. ಸೊ ಇದು ನಮ್ ಫಸ್ಟ್ ಸ್ಟೆಪ್ VAO ಜರ್ನಿಗೆ. ಎಲ್ರು ಚೆನ್ನಾಗಿ ಪ್ರಿಪೇರ್ ಆಗಿದ್ದೀರಾ ಅಂತ ನಂಬಿ ನಾನು ಇವತ್ತಿಂದ ಲೈವ್ MCQ ಮಾಡೋದಕ್ಕಾಗಿಲ್ಲ. ಸಾರಿ, ಯಾಕೆ ಅಂದ್ರೆ ಹೊಸ ಚಾನಲ್ ಆಗಿರೋದ್ರಿಂದ ಇನ್ನ ನನಗೆ ಲೈವ್ ಆಪ್ಷನ್ ಇನ್ನ ಬಂದಿಲ್ಲ. ಅಂದ್ರೆ ಹೊಸ ಚಾನಲ್ಗಳಿಗೆ ಫಸ್ಟ್ ಗೆ ಲೈವ್ ಆಪ್ಷನ್ ಕೊಡಲ್ಲ, ಒಂದ್ ಸ್ವಲ್ಪ ಟೈಮ್ ಬೇಕು. ಇಟ್ಸ್ ಓಕೆ, ಬಟ್ ಎಲ್ಲೂ ನಾನು ಹಿಂದೆ ಉಳಿಯಲ್ಲ. ನಾನು ಜಸ್ಟ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಇವತ್ತು ಅಪ್ಲೋಡ್ ಮಾಡ್ತೀನಿ, ನೀವ್ ಯಾವಾಗ ಬೇಕಿದ್ರು ಕುತ್ಕೊಂಡು ನೋಡಿ ಇವತ್ತು ಮುಗಿಸ್ಕೊಳ್ಳಿ, ಓಕೆನಾ? ಸೊ ನಾಳೆಯಿಂದ ನಿಮಗೆ ಇವತ್ ರಾತ್ರಿಯಿಂದಾನೇ ಎಲ್ಲ ಹೊಸ ಹೊಸ ಟಾಪಿಕ್ಸ್ ಗಳು ಏನ್ ನಾವು ಓದ್ಬೇಕು ಅನ್ಕೊಂಡಿದೀವೋ ಆ ಡೇ ಪ್ಲಾನ್ ನಾನು ಇವತ್ ನೈಟ್ ಶೇರ್ ಮಾಡ್ತೀನಿ. ಸೊ ದಟ್ ನಿಮಗೆ ನಾಳೆ ಹೋಲ್ ಡೇ ಸಿಗತ್ತೆ. ಚೆನ್ನಾಗಿ ಪ್ರಿಪೇರ್ ಆಗಿ ನೆಕ್ಸ್ಟ್ ಡೇಗೆ ಮತ್ತೆ ಚೆನ್ನಾಗಿ ಹೊಸ ಹೊಸ MCQಗಳ ಜೊತೆ, ಸ್ವಲ್ಪ ಹೈ ಲೆವೆಲ್ ಆಫ್ MCQಗಳು, ಮೀಡಿಯಂ ಲೆವೆಲ್, ಎಲ್ಲ ಟೈಪ್ MCQಗಳ ಜೊತೆ ನಿಮ್ ಜೊತೆ ಬರ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ವಿಡಿಯೋ. ಸೊ ಸಾರಿ ಫಾರ್ ನಾಟ್ ಕಮಿಂಗ್ ಟು ಲೈವ್ ಸೆಷನ್. ಇವತ್ತು ಲೈವ್ ಮಾಡೋದಕ್ಕಾಗಿಲ್ಲ. ಒಂದ್ ಸ್ವಲ್ಪ ಲೈವ್ ಆಪ್ಷನ್ ಬರೋದಕ್ಕ ತನಕ ನಂಗೊಂದ್ ಸ್ವಲ್ಪ ಹೆಲ್ಪ್ ಮಾಡಿ. ಇಟ್ಸ್ ಓಕೆ, ನಾನ್ ನಿಮ್ ಜೊತೆ ಇರ್ತೀನಿ. ಅಲ್ಲಿ ತನಕ ಈ ವಿಡಿಯೋದಲ್ಲಿ ನಾನು ಕಾನ್ವರ್ಸೇಷನ್ ಮಾಡ್ತೀನಿ. ಸೊ ಲೇಟ್ ಮಾಡೋದ್ ಬೇಡ, ವಿಡಿಯೋಗೆ ಹೋಗೋಣ. ಆಲ್ರೆಡಿ 1-2 ಮಿನಿಟ್ಸ್ ನಾನು ಹಿಂಗೆ ಮಾತಾಡ್ಬಿಟ್ಟೆ. ಇವತ್ತಿನ 50 ಕ್ವಶನ್ಸ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಡೇ 1 ಅಲ್ಲಿ ಪ್ರೀ ಹಿಸ್ಟಾರಿಕ್ ಅಂಡ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ವೇದಿಕ್ ಏಜ್ ಅಂಡ್ ಕರ್ನಾಟಕ ಲಿಂಕೇಜ್. ಡೋಂಟ್ ವೆರಿ ಕನ್ನಡ ಮೀಡಿಯಂ ಸ್ಟೂಡೆಂಟ್ಸ್ ಆರ್ ಇಂಗ್ಲಿಷ್ ಮೀಡಿಯಂ ಸ್ಟೂಡೆಂಟ್ಸ್, ಎವ್ರಿಥಿಂಗ್ ವಿಲ್ ಬಿ ಗಿವನ್ ಇನ್ ಕನ್ನಡ ಅಂಡ್ ಇಂಗ್ಲಿಷ್. ಸೊ ನೀವು ಎರಡು ಮೀಡಿಯಂ ಅಲ್ಲಿ ಯಾರ್ಯಾರು ಪ್ರಿಪೇರ್ ಆಗ್ತಿದ್ದೀರೋ ನಿಮ್ಮೆಲ್ರಿಗೂ ಈಸಿ ಆಗತ್ತೆ, ಓಕೆನಾ? ನಾನು ಯಾರಿಗೂ ಮೋಸ ಮಾಡಲ್ಲ. ದೆನ್ ಇದಾದ್ಮೇಲೆ PDF ಕೂಡ ನಾನು ಶೇರ್ ಮಾಡ್ತೀನಿ, ಓಕೆನಾ? ಹಾಗಂತ ವಿಡಿಯೋನ ಮಿಸ್ ಮಾಡ್ಕೊಂಡು ಡೈರೆಕ್ಟ್ PDF ಹೋಗ್ಬೇಡಿ. ಯಾಕಂದ್ರೆ ವಿಡಿಯೋದಲ್ಲಿ ಲೈವ್ ಡಿಸ್ಕಷನ್ಸ್ ಇರುತ್ತೆ. ಅಂದ್ರೆ ನಿಮಗೆ ಯಾವ ಕ್ವಶನ್ಗೆ ಯಾವ್ದು ಆನ್ಸರ್, ಯಾಕೆ ಆನ್ಸರ್, ಪ್ರತಿಯೊಂದು ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. PDF ನೋಡಿದಾಗ ಸುಮ್ನೆ ಜಸ್ಟ್ ಓದಿರೋ ತರ ನಿಮಗೆ ಫೀಲ್ ಆಗುತ್ತೆ, ಓಕೆನಾ? ಅದ್ರ ನಾಲೆಡ್ಜ್ ತಲೆಯಲ್ಲಿ ಉಳಿಯಲ್ಲ. ಜಸ್ಟ್ ಲೈವ್ ಡಿಸ್ಕಷನ್ ಮಾಡಿದಾಗ ನಿಮಗೆ ಟಾಪಿಕ್ ಗಳು ಚೆನ್ನಾಗಿ ನೆನಪಿರುತ್ತೆ. ಸೊ ಡಿಲೇ ಮಾಡೋದ್ ಬೇಡ. ಫಸ್ಟ್ ಕ್ವಶನ್, ಸಿಂಧೂ ಕಣಿವೆ ಸ್ಥಳಗಳಲ್ಲಿ ಕಂಡು ಬಂದ ಚಿನ್ನವು ಈ ಕೆಳಗಿನ ಯಾವ ಕರ್ನಾಟಕದ ಪ್ರಾಗೈತಿಹಾಸಿಕ ಸ್ಥಳದಿಂದ ಆಮದು ಮಾಡಿಕೊಳ್ಳಲ್ಪಟ್ಟಿರಬಹುದೆಂದು ವಿದ್ವಾಂಸರು ಊಹಿಸುತ್ತಾರೆ? ಓಕೆ ಓಕೆ ನೆಕ್ಸ್ಟ್, ಬ್ರಹ್ಮಗಿರಿ ಚಿತ್ರದುರ್ಗ, ಮಸ್ಕಿ ರಾಯಚೂರ್, ಹಳ್ಳೂರ್ ಹಾವೇರಿ, ಸಂಗನಕಲ್ಲು ಬಳ್ಳಾರಿ. ಯಾರಾದ್ರೂ ಆನ್ಸರ್ ಹೇಳ್ತೀರಾ? ಸ್ಕಾಲರ್ಲಿ ಹೈಪೋಥಿಸಿಸ್ postulates that the gold found at Indus Valley sites was imported from ನಮಗೆ ಸಿಕ್ಕಿರುವಂತಹ ಗೋಲ್ಡ್ಗಳು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೈಟ್ಸ್ ಅಲ್ಲಿ ಎಲ್ಲಿಂದ ನಾವು ಇಂಪೋರ್ಟ್ ಮಾಡ್ಕೊಂಡಿದೀವಿ ಪ್ರೀ ಹಿಸ್ಟಾರಿಕ್ ಟೈಮ್ ಅಲ್ಲಿ ಅನ್ನೋದನ್ನ ಹೇಳ್ಬೋದು, ವಿದ್ವಾಂಸರು ಹೇಳ್ತಾರೆ. ಓಕೆ, ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಮಸ್ಕಿ, ಓಕೆನಾ? ಮಸ್ಕಿ. ಆಪ್ಷನ್ ಎ ನೋಡೋಣ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಬಿ, ಬಟ್ ಆಪ್ಷನ್ ಎ ನೋಡೋಣ. ಬ್ರಹ್ಮಗಿರಿ ಇಸ್ ಅ ಫೇಮಸ್ ಫಾರ್ ನಿಯೋಲಿಥಿಕ್ ಅಂಡ್ ಮೆಗಾಲಿಥಿಕ್ ಕಲ್ಚರ್. ಬಟ್ ಯಾವುದೇ ತರಹ ಗೋಲ್ಡ್ ಮೈನಿಂಗ್ ಎಕ್ಸಿಸ್ಟ್ ಆಗಿಲ್ಲ ಬ್ರಹ್ಮಗಿರಿಯಲ್ಲಿ. ಯಾವುದೇ ತರ ನಾವು ಗೋಲ್ಡ್ ಮೈನ್ಸ್ ನ ನೋಡೋದಕ್ ಸಾಧ್ಯ ಇಲ್ಲ. ಬಟ್ ಇದು ನಿಯೋಲಿಥಿಕ್ ಮತ್ತೆ ಮೆಗಾಲಿಥಿಕ್ ಕಲ್ಚರ್ ಅಲ್ಲಿ ಇದೊಂದು ಫೇಮಸ್ ಸೈಟ್, ಓಕೆನಾ? ದೆನ್ ಮಸ್ಕಿ, ಇಟ್ಸ್ ಎಲ್ಲಿ ಬರುತ್ತೆ? ರಾಯಚೂರ್, ಕರೆಕ್ಟ್ ಅಲ್ವಾ? ರಾಯಚೂರಲ್ಲಿ ಗೋಲ್ಡ್ ಫೀಲ್ಡ್ ರೀಜನ್ ಇದು ಒನ್ ಆಫ್ ದ ಓಲ್ಡೆಸ್ಟ್ ಗೋಲ್ಡ್ ಮೈನಿಂಗ್ ಏರಿಯಾದಲ್ಲಿ ನಾವು ಇದೊಂದು ಎವಿಡೆನ್ಸ್ ನ ನೋಡ್ಬೋದು. ಇಲ್ಲಿ ಗೋಲ್ಡ್ ಮೈನಿಂಗ್ ನಡೀತಿತ್ತು. ಇಲ್ಲಿಂದ ಬೇರೆ ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಿದ್ದಂತಹ ಕೆಲವೊಂದು ನ್ಯೂಸ್ ನ ಕೂಡ ನಾವು ನೋಡ್ಬೋದಾಗುತ್ತೆ. ದೆನ್ ಹಲ್ಲೂರ್ ಇಸ್ ನೋನ್ ಫಾರ್ ನಿಯೋಲಿಥಿಕ್ ಸೆಟಲ್ಮೆಂಟ್, ಓಕೆನಾ? ಹಲ್ಲೂರ್ ಇಟ್ಸ್ ಅ ನಿಯೋಲಿಥಿಕ್ ಸೆಟಲ್ಮೆಂಟ್. ಬ್ರಹ್ಮಗಿರಿ ಇಟ್ಸ್ ಅ ನಿಯೋಲಿಥಿಕ್ ಅಂಡ್ ಮೆಗಾಲಿಥಿಕ್, ಓಕೆ? ಮೆಗಾಲಿಥಿಕ್ ಸೈಟ್. ದೆನ್ ಇಲ್ಲೂ ಕೂಡ ಯಾವುದೇ ತರಹ ಗೋಲ್ಡ್ ಮೈನಿಂಗ್ ನ ನಾವು ನೋಡೋದಕ್ಕೆ ಸಾಧ್ಯ ಇಲ್ಲ. ಮಸ್ಕಿ ಇಸ್ ದ ಕರೆಕ್ಟ್ ಆನ್ಸರ್. ದೆನ್ ಸಂಗನಕಲ್ಲು ಇಸ್ ನೋನ್ ಫಾರ್ ನಿಯೋಲಿಥಿಕ್ ಸ್ಟೋನ್ ಟೂಲ್ ವರ್ಕ್ಶಾಪ್, ಓಕೆನಾ? ಇಲ್ಲಿ ನಾವು ನಿಯೋಲಿಥಿಕ್ ಸ್ಟೋನ್ ಟೂಲ್ ವರ್ಕ್ಶಾಪ್ ಅಂಡ್ ಅದ್ರ ಜೊತೆಗೆ ಅರ್ಲಿ ಫಾರ್ಮಿಂಗ್ ನ ನೋಡ್ಬೋದು, ಬಟ್ ಗೋಲ್ಡ್ ಮೈನ್ ನ ನೋಡೋದಕ್ಕಾಗಲ್ಲ, ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, ದಕ್ಷಿಣ ಭಾರತ ಮತ್ತು ಕರ್ನಾಟಕದ ಪ್ರಾಗೈತಿಹಾಸಿಕ ಸಂಸ್ಕೃತಿಯನ್ನು ಹ್ಯಾಂಡ್ ಆಕ್ಸ್ ಸಂಸ್ಕೃತಿ ಎಂದು ಕರೆಯಲಾಗುತ್ತದೆ. ಇದು ಉತ್ತರ ಭಾರತದ ಸೋಹನ್ ಸಂಸ್ಕೃತಿಗೆ ವಿರುದ್ಧವಾಗಿದೆ. ಈ ಹೇಳಿಕೆಯು ಯಾವುದನ್ನು ಸೂಚಿಸುತ್ತದೆ? ಕ್ವಶನ್ ಸ್ವಲ್ಪ ಲೆವೆಲ್ ಹೈ ಮಾಡಿದೀನಿ, ಯಾಕಂದ್ರೆ ಬೇಸಿಕ್ ಕ್ವಶನ್ಸ್ ಗಳು ನೀವು ಬೇರೆ ಚಾನಲ್ ಅಲ್ಲಿ ನೀವು ಆರಾಮ್ಸೆ
ಆನ್ಸರ್ ಹೇಳ್ಬೋದು. ಸ್ವಲ್ಪ ಟಫ್ನೆಸ್ ಇರ್ಲಿ ಅಂತ ಟಫ್ ಆಗಿ ಕೊಟ್ಟಿದ್ದೀನಿ. ಓಕೆನಾ? ಓಕೆ, ಆಪ್ಷನ್ ನೋಡೋಣ. ಸ್ಟೋನ್ ಟೂಲ್ಸ್ ಇನ್ ಸೌತ್ ಇಂಡಿಯಾ ವರ್ ಮೋರ್ ಅಡ್ವಾನ್ಸ್ ದ್ಯಾನ್ ನಾರ್ತ್ ಇಂಡಿಯಾ. ದೀಸ್ ವರ್ ಡಿಸ್ಟಿಂಕ್ಟ್ ಟೆಕ್ನಾಲಜಿಕಲ್ ಟ್ರೆಡಿಷನ್ಸ್ ಬಿಟ್ವೀನ್ ದ ಟೂ ರೀಜನ್ಸ್ ಡ್ಯೂರಿಂಗ್ ದ ಪ್ಯಾಲಿಯೋಲಿಥಿಕ್ ಏಜ್. ಐರನ್ ಏಜ್ ಬಿಗ್ಯಾನ್ ಅರ್ಲಿಯರ್ ಇನ್ ನಾರ್ತ್ ಇಂಡಿಯಾ. ದ ನಿಯೋಲಿಥಿಕ್ ಕಲ್ಚರ್ ಡಿಡ್ ನಾಟ್ ಎಕ್ಸಿಸ್ಟ್ ಇನ್ ಸೌತ್ ಇಂಡಿಯಾ. ಯಾರಾದ್ರೂ ಆಪ್ಷನ್ ಹೇಳ್ತೀರಾ ಆನ್ಸರ್? Option B. There were distinct technological tradition between two regions during the Paleolithic age. ಓಕೆನಾ? ಸೌತ್ ಇಂಡಿಯನ್ಸ್ ಟೂಲ್ಸ್ ವರ್ ನಾಟ್ ನೆಸೆಸರಿಲಿ ಮೋರ್ ಅಡ್ವಾನ್ಸ್. ಅಂದ್ರೆ ಇವ್ರು ಹೇಳಿದ್ದಾರೆ ಸೌತ್ ಇಂಡಿಯನ್ ಟೂಲ್ಸ್ ಗಳು ತುಂಬಾ ಅಡ್ವಾನ್ಸ್ ಆಗಿದ್ರು. ಹಾಗೆಲ್ಲ ಏನಿಲ್ಲ, ಆತರ ಎಲ್ಲೂ ಕೂಡ ಮೆನ್ಷನ್ ಕೂಡ ಮಾಡಿಲ್ಲ. ಓಕೆನಾ? ದೆನ್ ಸಿ ನೋಡೋಣ. ಐರನ್ ಯೂಸೇಜ್ ಕಮ್ ಮಚ್ ಲೇಟರ್. ಓಕೆನಾ? ಅಂದ್ರೆ iron usage began earlier in North India. ಓಕೆನಾ? ಅಂಡ್ ಈಸ್ ನಾಟ್ ರಿಲೆವೆಂಟ್ ಟು ಪ್ಯಾಲಿಯೋಲಿಥಿಕ್ ಏಜ್. ಇವ್ರು ಕೇಳಿರೋ ಕ್ವಶನ್ಗೆ ಇದು ಅಷ್ಟು ಸೂಟ್ ಇಲ್ಲ. ಓಕೆನಾ? ದೆನ್ ಅದಾದ್ಮೇಲೆ ಫೋರ್ತ್ ಒನ್, ಸೌತ್ ಇಂಡಿಯಾ ಹ್ಯಾಸ್ ರಿಚ್ ನಿಯೋಲಿಥಿಕಲ್ ಎವಿಡೆನ್ಸ್ ಇತ್ತು. ಓಕೆನಾ? ನೋಡಿ, ಇವರು ಡಿಡ್ ನಾಟ್ ಎಕ್ಸಿಸ್ಟ್ ಅಂತ ಹೇಳ್ತಾರೆ. ಸೌತ್ ಇಂಡಿಯಾದಲ್ಲಿ ಎಕ್ಸಿಸ್ಟೇ ಇಲ್ಲ ಅನ್ನೋದು ಕಂಪ್ಲೀಟ್ಲಿ ತಪ್ಪಾಗುತ್ತೆ. ಕರೆಕ್ಟ್ ಅಲ್ವಾ? ಅಫ್ಕೋರ್ಸ್ ಈಸಿಯಾಗಿ ಈ ಆಪ್ಷನ್ ತೆಗಿಬಹುದು. ಐರನ್ ಯೂಸೇಜ್ ಬಿಗಾನ್ ಅರ್ಲಿಯರ್ ಇನ್ ನಾರ್ತ್ ಇಂಡಿಯಾ, ಇದು ಕೂಡ ಆಪ್ಷನ್ ಬರಲ್ಲ. ಓಕೆನಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. Which of the following prehistoric sites in Karnataka have provided evidence for both Mesolithic and Neolithic? ಎರಡೂ ಫೇಸ್ ಗಳಿಗೆ ಲಿಂಕ್ ಆಗುವಂತಹ ಕರ್ನಾಟಕ ಸೈಟ್ ಯಾವುದು? ನೀವು ನನ್ನ ಕ್ವಶನ್ಸ್ ಗಳು ನೋಡಿದ್ರೆ ಅವ್ರು ಆಲ್ರೆಡಿ ಮೆನ್ಷನ್ ಮಾಡಿದ್ದಾರೆ. ಹಿಸ್ಟ್ರಿ ಇಟ್ಸ್ ರಿಲೇಟೆಡ್ ಟು ಕರ್ನಾಟಕ, ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಹಿಸ್ಟ್ರಿನ ಕೇಳಿರೋದ್ರಿಂದ ನಾವು ಆಲ್ಮೋಸ್ಟ್ ಇಂಡಿಯನ್ ಹಿಸ್ಟ್ರಿನ ಕರ್ನಾಟಕಕ್ಕೆ ಲಿಂಕ್ ಮಾಡ್ಬೇಕಾಗುತ್ತೆ. ನಾನು ಸ್ವಲ್ಪ ಕರ್ನಾಟಕಕ್ಕೆ ಲಿಂಕ್ ಮಾಡಿ ಕ್ವಶನ್ಸ್ ಗಳನ್ನ ಕೇಳಿದೀನಿ. ಓಕೆನಾ? ಓಕೆ, ಕಿಬ್ಬನಹಳ್ಳಿ ತುಮಕೂರು, ಬ್ರಹ್ಮಗಿರಿ ಚಿತ್ರದುರ್ಗ, ಮಸ್ಕಿ ರಾಯಚೂರ್, ಹುಣಸಗಿ ಯಾದಗಿರಿ. ಎರಡೂ ಸೈಟ್ಸ್ ಗಳನ್ನ ನಾವು ಎವಿಡೆನ್ಸ್ ಗಳನ್ನ ಎಲ್ಲಿ ನೋಡಬಹುದು? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಎಲ್ಲಾ ಆಪ್ಷನ್ ಕರೆಕ್ಟ್ ಇದೆ. ಓಕೆನಾ? ಆಲ್ 4 sites have evidence for both Mesolithic and Neolithic sites. ಎಲ್ಲಾ ಸೈಟ್ಸ್ ಗಳು ಇಲ್ಲಿ ಕೊಟ್ಟಿರುವಂತಹ ಇಷ್ಟೂ ಸೈಟ್ಸ್ ಗಳು ನಾವು ಎವಿಡೆನ್ಸ್ ನೋಡಬಹುದು, ಮೀಸೋಲಿಥಿಕ್ ಮತ್ತೆ ನಿಯೋಲಿಥಿಕ್ ಫೇಸ್ಗೆ. ಓಕೆ, ಫೋರ್ತ್ ಒನ್. ವಾಟ್ ಈಸ್ ದ ಯುನಿಕ್ ಫೀಚರ್ ಆಫ್ ದ ಸಂಗನಕಲ್ಲು ಸೈಟ್ ಇನ್ ಕರ್ನಾಟಕ? ಈ ಸೈಟ್ಸ್ ಗಳು ಕೊಟ್ಟಿದ್ದೀನಲ್ವಾ, ನೋಡಿ, ಮಸ್ಕಿ ಎಲ್ಲಿ ಬರುತ್ತೆ ಅನ್ನೋದು ನೋಡ್ಕೊಳ್ಳಿ, ಹುಣಸಗಿ ಎಲ್ಲಿ ಬರುತ್ತೆ, ಬ್ರಹ್ಮಗಿರಿ ಎಲ್ಲಿ ಬರುತ್ತೆ, ಇದನ್ನ ಸ್ವಲ್ಪ ನೋಡ್ಕೊಳ್ಳಿ. ಓಕೆನಾ? ಓಕೆ, ಫೋರ್ತ್ ಒನ್. ಓಕೆ, ಲಾರ್ಜ್ ಕ್ಲಸ್ಟರ್ ಆಫ್ ಹ್ಯೂಮನ್ ಬರಿಯಲ್ಸ್. ಸಂಗನಕಲ್ಲಲ್ಲಿ ಏನ್ ಯುನಿಕ್ ಫೀಚರ್ ನೋಡಬಹುದು? ಸ್ಟೋನ್ ವರ್ಕ್ಶಾಪ್ ಅಂಡ್ ನಿಯೋಲಿಥಿಕ್ ಎವಿಡೆನ್ಸ್, ಇಂಡಸ್ ವ್ಯಾಲಿ ಸೀಲ್ಸ್, ವೇದಿಕ್ ಫೈರ್ ಆಲ್ಟರ್ಸ್. ಇದು ಬಂದ್ಬಿಟ್ಟು ಲಾರ್ಜ್ ಕ್ಲಸ್ಟರ್ ಆಫ್ ಹ್ಯೂಮನ್ ಬರಿಯಲ್ಸ್ ಬಂದ್ಬಿಟ್ಟು ಇಟ್ಸ್ ಎ ಮೆಗಾಲಿಥಿಕ್ ಫ್ಯೂಚರ್. ಓಕೆನಾ? ಇದು ನಿಮಗೆ ಇದು ಗೊತ್ತಿರ್ಬೇಕು, ಮೆಗಾಲಿಥಿಕ್ ಫ್ಯೂಚರ್ ಇದು. ಓಕೆನಾ? ಇಟ್ ಇಸ್ ನಾಟ್ ಸಂಗನಕಲ್ಲು. ಸಂಗನಕಲ್ಲು ಅಲ್ಲಿ ನೋಡಕ್ ಸಾಧ್ಯ ಇಲ್ಲ. ಓಕೆನಾ? ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸ್ಟೋನ್ ವರ್ಕ್ಶಾಪ್ ಅಂಡ್ ನಿಯೋಲಿಥಿಕಲ್ ಎವಿಡೆನ್ಸ್ ಕರೆಕ್ಟ್. ಇಂಡಸ್ ವ್ಯಾಲಿ ಸೀಲ್ಸ್ ನಾವು ಇಲ್ಲಿ ಫೌಂಡ್ ಮಾಡಿಲ್ಲ, ಸೊ ಇದು ಕೂಡ ರಾಂಗ್ ಆಗುತ್ತೆ. ವೇದಿಕ್ ಫೈರ್ ಆಲ್ಟರ್ಸ್ ಕೂಡ ಇಲ್ಲಿ ನೋಡಿಲ್ಲ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಸಂಗನಕಲ್ಲಲ್ಲಿ ಸ್ಟೋನ್ ವರ್ಕ್ಶಾಪ್ ಗಳು ಆಗಿನ ಟೈಮ್ ಅಲ್ಲಿ ನಡೀತಾ ಇತ್ತು ಅನ್ನೋದಕ್ಕೆ ಎವಿಡೆನ್ಸ್ ಇದೆ, ಜೊತೆಗೆ ನಿಯೋಲಿಥಿಕ್ ಎವಿಡೆನ್ಸ್ ಕೂಡ ಇದೆ. ಓಕೆನಾ? ಫಿಫ್ತ್ ಒನ್. Which evidence is most conclusive for trade relations between the Harappan civilization and contemporary Mesopotamian civilization? Okay, discovery of Indus seals in Iraq, Mesopotamian weights at Indus sites, common deities in both civilization, similar agricultural systems. Fifth one. ಏನ್ ನೋಡ್ಬೋದು ಎವಿಡೆನ್ಸ್? ಹರಪ್ಪನ್ ಸಿವಿಲೈಸೇಷನ್ ಅಂಡ್ ಕಾಂಟೆಂಪ್ರರಿ ಮೆಸೊಪೊಟೋಮಿಯನ್ ಸಿವಿಲೈಸೇಷನ್ ನಲ್ಲಿ ಅವರಿಬ್ರು ಮಧ್ಯೆ ಟ್ರೇಡ್ ಇತ್ತು ಅನ್ನೋದು ಹೇಗೆ ನಾವು ಒಂದು ಕನ್ಕ್ಲೂಷನ್ ಮಾಡ್ಬೋದು? ಎಸ್, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಡಿಸ್ಕವರಿ ಆಫ್ ಇಂಡಸ್ ಸೇಲ್ಸ್ ಇನ್ ಇರಾಕ್. ಓಕೆನಾ? ಓಕೆನಾ? ಸೀಲ್ಸ್ ಗಳಿಂದ ಅವರಿಬ್ರು ಮಧ್ಯೆ ಒಂದು ಟ್ರೇಡ್ ರಿಲೇಶನ್ಶಿಪ್ ಇತ್ತು ಅನ್ನೋದನ್ನ ನಾವು ನೋಡ್ಬಹುದಾಗತ್ತೆ. ಓಕೆನಾ? ನೆಕ್ಸ್ಟ್, ಸಿಕ್ಸ್ತ್ ಒನ್.
ಋಗ್ವೇದದಲ್ಲಿ ಉಲ್ಲೇಖಿತವಾದ ದಾಸ ಮತ್ತು ದಾಸ್ಯು ಪದಗಳು ತಮಿಳುನಾಡಿನ ಬ್ರಾಹ್ಮಿ ಶಾಸನಗಳಲ್ಲಿ ಕಂಡುಬರುವ ದಾಸನ್ ದಸೇನ್ ಪದಗಳೊಂದಿಗೆ ಭಾಷಿಕ ಹೋಲಿಕೆಯನ್ನು ತೋರಿಸುತ್ತದೆ. ಇದು ಯಾವುದನ್ನು ಸೂಚಿಸುತ್ತದೆ? ಓಕೆನಾ. ವೈದಿಕ ಸಂಸ್ಕೃತಿಯು ದಕ್ಷಿಣ ಭಾರತದಲ್ಲಿ ಹುಟ್ಟಿಕೊಂಡಿತು. ಪ್ರಾಚೀನ ಕಾಲದಲ್ಲಿಯೇ ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಭಾಷಿಕ ಮತ್ತು ಸಾಂಸ್ಕೃತಿಕ ಸಂಪರ್ಕವಿತ್ತು. ಆರ್ಯರು ದಕ್ಷಿಣ ಭಾರತದಿಂದ ಬಂದವರು. ದ್ರಾವಿಡ ಭಾಷೆಗಳು ಸಂಸ್ಕೃತದಿಂದ ಹುಟ್ಟಿಕೊಂಡವು. ಯಾರಾದ್ರೂ ಆನ್ಸರ್ ಹೇಳ್ತೀರಾ? ಆಪ್ಷನ್ ಬಿ. ಆರ್ಯನ್ಸ್ ದೇ ನೆವರ್ ಕಮ್ ಫ್ರಮ್ ಸೌತ್ ಇಂಡಿಯಾ, ಅದ್ ನೆನ್ಪಿರ್ಲಿ. ಓಕೆನಾ. ಸೌತ್ ಇಂಡಿಯಾದಿಂದ ಬಂದಿಲ್ಲ, ಅವರು ಮೈಗ್ರೇಟ್ರಿ. ಓಕೆನಾ. ಬಟ್ ಕೆಲವೊಂದು ಮೂಲಗಳು ಹೇಳ್ತವೆ ಇವರು ಯುರೋಪ್ ಇಂದ ಬಂದಿರೋರು ಅಂತ. ಬಟ್ ಅದು ನಿಜಾನ ಸುಳ್ಳು ಅನ್ನೋದಕ್ಕೆ ನಮ್ಮ ಹತ್ರ ಪ್ರೂಫ್ ಇಲ್ಲ. ಬಟ್ ಆಲ್ಮೋಸ್ಟ್ ಎಲ್ಲಾ ಮೂಲಗಳು ಯುರೋಪಿಯನ್ ಇಂದ ಬಂದಿದ್ದಾರೆ. ತುಂಬಾ ಎವಿಡೆನ್ಸ್ ಗಳು ಇಲ್ಲ. ಬಟ್ ಒಬ್ರೊಬ್ರು ಒಂದೊಂದ್ ತರ ಹೇಳ್ತಾರೆ. ಆರ್ಯನ್ಸ್ ನಾರ್ತ್ ಮೂಲದವ್ರೆ, ಅಲ್ಲಿರೋವ್ರೆ, ಅಥವಾ ಯುರೋಪಿಯನ್ಸ್, ಈ ತರ ಕೆಲವೊಂದು ಥಿಯರೀಸ್ ಗಳಿದೆ. ಸೊ ಇದು ತಪ್ಪಾಗುತ್ತೆ. ಓಕೆನಾ. ದ್ರಾವಿಡಿಯನ್ ಲ್ಯಾಂಗ್ವೇಜ್ ಒರಿಜಿನೇಟೆಡ್ ಫ್ರಮ್ ಸಾಂಸ್ಕ್ರಿಟ್? ನೋ, ಇಟ್ಸ್ ರಾಂಗ್ ಅಲ್ವಾ? ದೆನ್ ವೇದಿಕ್ ಕಲ್ಚರ್ ಆರಿಜಿನೇಟೆಡ್ ಇನ್ ಸೌತ್ ಇಂಡಿಯಾ? ನೋ, ಇದು ಕೂಡ ರಾಂಗ್. ಇದು ನಾರ್ತ್ ಇಂಡಿಯಾದಲ್ಲಿ ಹುಟ್ಟಿರುವಂತದ್ದು ವೇದಿಕ್ ಕಲ್ಚರ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 7th ಒನ್. ಕರ್ನಾಟಕದಲ್ಲಿ ಕೆಳಗಿನ ಯಾವ ಸ್ಥಳದಲ್ಲಿ ತಾಮ್ರ ಶಿಲಾಯುಗ ಸಂಸ್ಕೃತಿಯ ಅವಶೇಷಗಳು ಕಂಡು ಬಂದಿದೆ? ಯಾವುದು? ಚಾಲ್ಕೋಲಿಥಿಕ್, ತಾಮ್ರ ಶಿಲಾಯುಗ ಸಂಸ್ಕೃತಿಯ ಅವಶೇಷಗಳು ಕಂಡು ಬಂದಿದೆ. ಬ್ರಹ್ಮಗಿರಿ ಚಿತ್ರದುರ್ಗ, ಪಿಕ್ಲಿಹಾಲ ರಾಯಚೂರ್, ತೆಕ್ಕಲ್ಕೋಟ ಬಳ್ಳಾರಿ, ಆಲ್ ದಿ ಅಬೋವ್. ಯಾರಾದ್ರೂ ಆನ್ಸರ್ ಹೇಳ್ತೀರಾ? ಕಾಯ್ತಾ ಇದ್ದೀನಿ ನಾನು, ಯಾರಾದ್ರೂ ಆನ್ಸರ್ ಹೇಳ್ತೀರಾ ಅಂತ. ಎಲ್ಲಿ ನೋಡ್ಬೋದು ನಾವು ತಾಮ್ರ ಶಿಲಾಯುಗ? ಆಲ್ ದಿ ಅಬೋವ್. ಕರೆಕ್ಟ್ ಅಲ್ವಾ? ಎಲ್ಲಾ ಸೈಟ್ಸ್ ಅಲ್ಲೂ ನಾವು ತಾಮ್ರ ಶಿಲಾಯುಗ ಸಂಸ್ಕೃತಿಯ ಅವಶೇಷಗಳು ಕಂಡು ಬಂದಿದೆ. ಬ್ರಹ್ಮಗಿರಿ, ಪಿಕ್ಲಿಹಾಲ್, ತೆಕ್ಕಲ್ಕೋಟ ಎಲ್ಲ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 8th ಒನ್. ಸಿಂಧೂ ಕಣಿವೆಯ ಮುದ್ರೆಗಳಲ್ಲಿ ಕಂಡು ಬರುವ ಯೋಗಾಸನದಲ್ಲಿರುವ ಆಕೃತಿಯನ್ನು ಅನೇಕ ವಿದ್ವಾಂಸರು ಪ್ರೋಟೋ ಶಿವನೆಂದು ಗುರುತಿಸುತ್ತಾರೆ. ಈ ಗುರುತಿಸುವಿಕೆಗೆ ಯಾವ ಅಂಶವು ಅತ್ಯಂತ ದುರ್ಬಲವಾಗಿದೆ? Weakest argument for the identification. The figure has 3 faces. The figure is surrounded by animals. The figure shows resemblance to later Hindu Shiva in iconography. No inscription reads the figure as Shiva. ಹೇಳ್ತೀರಾ? The figure has 3 faces. Correct. ಪ್ರೋಟೋ ಶಿವ ನೋಡಿದ್ದೀರಾ ಅನ್ಕೊಂತೀನಿ. ಒಂದು ವೆರಿ ಫೇಮಸ್ ಒಂದು ಸ್ಕಲ್ಪ್ಚರ್ ನ ನೋಡಿರ್ಬೋದು ನೀವು. ದೆನ್ ಇದು ಕರೆಕ್ಟ್ ಆಗಿದೆ. ದೆನ್ ದ ಫಿಗರ್ ಇಸ್ ಸರೌಂಡೆಡ್ ಬೈ ಅನಿಮಲ್ಸ್. ಎಸ್, ಕರೆಕ್ಟ್. ನೋಡಿದೀವಲ್ವಾ ಆ ಪಿಕ್ಚರ್ ಅಲ್ಲಿ ಅಥವಾ ಸ್ಕಲ್ಪ್ಚರ್ ಅಲ್ಲಿ ಸುತ್ತ ಅನಿಮಲ್ಸ್ ಇರೋದನ್ನ ನಾವು ನೋಡಿದೀವಿ. ದ ಫಿಗರ್ ಶೋಸ್ ರಿಸೆಂಬ್ಲೆನ್ಸ್ ಟು ಲೇಟರ್ ಹಿಂದೂ ಶಿವ ಇನ್ ಐಕೋನೋಗ್ರಫಿ. ಇದು ಕೂಡ ಕರೆಕ್ಟ್. ನೋ ಇನ್ಸ್ಕ್ರಿಪ್ಷನ್ ರೀಡ್ಸ್ ದ ಫಿಗರ್ ಆಸ್ ಶಿವ. ಇದು ತಪ್ಪು. ಸೊ ಈ ಕ್ವಶನ್ಗೆ ಆನ್ಸರ್ ಡಿ. ಓಕೆ. 9th ಒನ್. ಮೊಹೆಂಜೋದಾರದಲ್ಲಿ ಪತ್ತೆಯಾದ ಎದೆಯ ಮೇಲೆ ಗಡ್ಡವುಳ್ಳ ಪುರೋಹಿತ ರಾಜ ಪ್ರತಿಮೆಯು ವಸ್ತ್ರದ ಭಾಗಗಳನ್ನು ಕರ್ನಾಟಕದ ಪ್ರಾಗೈತಿಹಾಸಿಕ ಸಮಾಧಿಗಳಲ್ಲಿ ಕಂಡು ಬಂದ ಪದಾರ್ಥಗಳಿಗೆ ಹೋಲಿಸಿದರೆ ಯಾವ ನಿಯಮವನ್ನು ಮಾಡಬಹುದು? ಸಿಂಧೂ ಮತ್ತು ಕರ್ನಾಟಕದ ನಡುವೆ ನೇರ ವ್ಯಾಪಾರ ಸಂಪರ್ಕವಿತ್ತು. ಎರಡೂ ಪ್ರದೇಶಗಳಲ್ಲಿ ಸಮಾನವಾದ ಸಾಮಾಜಿಕ ರಚನೆಯಾಗಿತ್ತು. ಕರ್ನಾಟಕವು ಸಿಂಧೂ ನಾಗರಿಕತೆಯ ಕಾಲೋನಿಯಾಗಿತ್ತು. ಯಾವುದೇ ನೇರ ತೀರ್ಮಾನವನ್ನು ತೆಗೆದುಕೊಳ್ಳಲು ಪುರಾವೆಗಳು ಅಸಮರ್ಪಕವಾಗಿದೆ.
ಎಸ್, ನೈನ್ತ್ ಒನ್. ಏನಾದ್ರು ಆನ್ಸರ್ ಹೇಳ್ತೀರಾ? Comparing the bearded priest king statue from the Mohenjo-daro with materials found in Karnataka priest. What is the influence? ಯಾವುದೇ ತರ ನಾವು evidence is insufficient to draw any direct conclusion. So option D is the correct answer. Okay. 10th ಹೋಗೋಣ. ಸಿಂಧೂ ಕಣಿವೆಯ ಪತನಕ್ಕೆ ಮುಖ್ಯ ಕಾರಣಗಳ ಪೈಕಿ ನದಿ ಪಲ್ಲಟ ಸಿದ್ಧಾಂತವಿದೆ. ಈ ಸಿದ್ಧಾಂತವನ್ನು ಅತ್ಯಂತ ಬಲವಾಗಿ ವಿರೋಧಿಸುವ ಅಂಶವೇನು? ಮೆಸೊಪೊಟೋಮಿಯನ್ ದಾಖಲೆಗಳು ವ್ಯಾಪಾರ ಸ್ಥಗಿತವನ್ನು ತೋರಿಸುತ್ತವೆ. ಎಲ್ಲಾ ಸಿಂಧು ಸ್ಥಳಗಳು ಹಠಾತ್ತಾಗಿ ತ್ಯಜಿಸಲ್ಪಟ್ಟವು. ಅನೇಕ ಸಿಂಧು ಸ್ಥಳಗಳು ನದಿಗಳ ಹತ್ತಿರವೇ ಇದ್ದು ಪಲ್ಲಟವಾದ ನಂತರವೂ ನಿರಂತರವಾಗಿದ್ದವು. ಹವಾಮಾನ ಬದಲಾವಣೆಯ ನದಿಗಳ ಮೇಲೆ ಪರಿಣಾಮ ಬೀರಲಿಲ್ಲ. ಆಪ್ಷನ್ ಸಿ. ಅನೇಕ ಸಿಂಧು ಸ್ಥಳಗಳು ನದಿಗಳ ಹತ್ತಿರವೇ ಇದ್ದು ಪಲ್ಲಟವಾದ ನಂತರವೂ ನಿರಂತರವಾಗಿದ್ದವು. ತಪ್ಪಲ್ವಾ ಇದು? ಕರೆಕ್ಟ್ ಅಲ್ವಾ? ಮೆನಿ ಇಂಡಸ್ ಸೈಟ್ಸ್ ಕಂಟಿನ್ಯೂಡ್ ಈವನ್ ಆಫ್ಟರ್ ರಿವರ್ ಶಿಫ್ಟ್. ಇಲ್ಲ, ಆಲ್ಮೋಸ್ಟ್ ನಾವು ಅದ್ರದ್ದು ಡಿಕ್ಲೈನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಡಿಕ್ಲೈನ್ ಆಗಿರೋದನ್ನ ನಾವು ನೋಡ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಹೋಗೋಣ. 11th ಒನ್. ವರ್ಣ ವ್ಯವಸ್ಥೆಯ ಮೂಲವನ್ನು ಪುರುಷ ಸೂಕ್ತದಲ್ಲಿ ವಿವರಿಸಲಾಗಿದೆ. ಈ ಸೂಕ್ತವು ಋಗ್ವೇದದ ಯಾವ ಮಂಡಲದಲ್ಲಿ ಕಂಡುಬರುತ್ತದೆ? ಮೇ ಬಿ ಕ್ವಶನ್ ಸ್ವಲ್ಪ ಕಷ್ಟ ಏನು. ಮಂಡಲ 1, ಮಂಡಲ 7, ಮಂಡಲ 9, ಮಂಡಲ 10. ಆಪ್ಷನ್ ಡಿ, ಮಂಡಲ 10 ನಲ್ಲಿ ನಾವು ಅದನ್ನ ನೋಡ್ಬೋದು. ಮೇ ಬಿ ಇದು ಸ್ವಲ್ಪ ಫ್ಯಾಕ್ಚುಯಲ್ ಕ್ವಶನ್, ಇದನ್ನ ಎಲ್ಲಾದ್ರೂ ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆನಾ. 12th ಒನ್. ಕರ್ನಾಟಕದ ಕಿಬ್ಬನಹಳ್ಳಿ ಸ್ಥಳದಲ್ಲಿ ಮಧ್ಯಶಿಲಾಯುಗದ ಕಾಲಕ್ಕೆ ಸೇರಿದ ಮೈಕ್ರೋಲಿಥಿಕ್ ಉಪಕರಣಗಳು ಕಂಡು ಬಂದಿದೆ. ಈ ಉಪಕರಣಗಳ ವಿಶಿಷ್ಟ ಲಕ್ಷಣವೇನು? ಇವುಗಳನ್ನು ಕಬ್ಬಿಣದಿಂದ ತಯಾರಿಸಲಾಗಿತ್ತು. ಇವು ಅತ್ಯಂತ ಸಣ್ಣ ಗಾತ್ರದ ಜಾಮಿತಿಯ ಆಕಾರದ ಕಲ್ಲಿನ ಚೂರುಗಳಾಗಿವೆ. ಇವುಗಳನ್ನು ಪೂಜಾ ವಿಧಿಗಳಿಗೆ ಬಳಸಲಾಗುತ್ತಿತ್ತು. ಇವು ಸಿಂಧೂ ಕಣಿವೆಯಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಏನಾದ್ರೂ ಹೇಳ್ತೀರಾ? 12th ಒನ್. ಆಪ್ಷನ್ ಬಿ. They are extremely small, geometrically shaped stone flakes. ಓಕೆನಾ. ಯುನಿಕ್ ಫೀಚರ್ ಆಫ್ ದೀಸ್ ಸ್ಟೋನ್ಸ್ ಅಂತ ಕೇಳಿದಾರಲ್ಲ ನೋಡಿ. ಮೈಕ್ರೋಲಿಥ್ಸ್ ಅಂದ್ರೇನೆ ವೆರಿ ಫೇಮಸ್ ಫಾರ್ ಎಕ್ಸ್ಟ್ರೀಮ್ಲಿ ಸ್ಮಾಲ್, ತುಂಬಾ ಸ್ಮಾಲ್ ಇರುತ್ತೆ. ಇದನ್ನ ಸ್ಟೋನ್ ಫ್ಲೇಕ್ಸ್ ಗಳಿಂದ ಮಾಡಿರೋದನ್ನ ನಾವು ನೋಡ್ಬೋದು. ಓಕೆನಾ. ಮೈಕ್ರೋಲಿಥ್ಸ್ ಅಂದ್ರೆ ಮೈಕ್ರೋ, ಇಟ್ಸ್ ವೆರಿ ಸ್ಮಾಲ್ ಅಂತ. ಓಕೆ, ನೆಕ್ಸ್ಟ್ 13th ಒನ್. ಕಪ್ಪು ಮತ್ತು ಕೆಂಪು ಮಡಿಕೆ ಸಂಸ್ಕೃತಿಯು ಕರ್ನಾಟಕದಲ್ಲಿ ಕಂಡು ಬಂದಿದ್ದು ಇದು ಉತ್ತರ ಭಾರತದ ಚಿತ್ರಿತ ಬೂದು ಮಡಿಕೆ ಸಂಸ್ಕೃತಿಗೆ ಸಮಕಾಲೀನವಾಗಿದೆ. ಈ ಎರಡೂ ಮಡಿಕೆ ಸಂಸ್ಕೃತಿಗಳ ಸಹ ಅಸ್ತಿತ್ವವು ಯಾವುದನ್ನು ಸೂಚಿಸುತ್ತದೆ? ಉತ್ತರ ಮತ್ತು ದಕ್ಷಿಣ ಭಾರತದ ನಡುವೆ ಯಾವುದೇ ಸಂಪರ್ಕವಿರಲಿಲ್ಲ. ನೋ, ಇಟ್ಸ್ ರಾಂಗ್ ಅಲ್ವಾ? ರಾಂಗ್ ಇದು. ಕರೆಕ್ಟ್ ಅಲ್ವಾ? ದೆನ್ ಪ್ರಾಚೀನ ಕಾಲದಲ್ಲಿಯೇ ಉತ್ತರ ದಕ್ಷಿಣ ಸಾಂಸ್ಕೃತಿಕ ವಿನಿಮಯವಿತ್ತು. ಆಲ್ಮೋಸ್ಟ್ ಜನರಲ್ ಸ್ಟೇಟ್ಮೆಂಟ್ ಕರೆಕ್ಟ್ ಇದೆ. ದೆನ್ BRW ಸಂಸ್ಕೃತಿಯು PGW ಸಂಸ್ಕೃತಿಯಿಂದ ವಿಕಾಸಗೊಂಡಿತ್ತು. ನೋ, PGW ಸಂಸ್ಕೃತಿಯು BRW ಸಂಸ್ಕೃತಿಯಿಂದ ವಿಕಾಸಗೊಂಡಿತ್ತು. ನೋ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್. ಸಿಂಧೂ ಕಣಿವೆಯ ಸ್ಥಳಗಳಲ್ಲಿ ಪತ್ತೆಯಾದ ಸರಾಸರಿ 0.856 ಗ್ರಾಂ ತೂಕದ ಚರ್ಟ್ ಘನಗಳು ಒಂದು ದ್ವಿಮಾನ ಪ್ರಗತಿಯನ್ನು ಅನುಸರಿಸುತ್ತವೆ. ಈ ವ್ಯವಸ್ಥೆಯು ಯಾವ ಉದ್ದೇಶಕ್ಕಾಗಿ ಹೆಚ್ಚು ಪ್ರಯೋಜನಕಾರಿಯಾಗಿತ್ತು? ಕೃಷಿ ಉತ್ಪನ್ನಗಳನ್ನು ಅಳೆಯಲು. ಅವ್ರೇನ್ ಕೇಳಿದ್ದಾರೆ ನೋಡಿ, ಚರ್ಟ್ ಕ್ಯೂಬ್ಸ್ ವೇಯಿಂಗ್. ಓಕೆನಾ, ಕೇಳಿದಾರೆ. ಫಾರ್ ಮೆಜರಿಂಗ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್, ಫಾರ್ ಪ್ರಿಸೈಸ್ ಟ್ರೇಡ್, ಫಾರ್ ಮೆಟಲ್ಸ್ ಅಂಡ್ precious golds, for creating maps for long distance travel, for balancing burial goods. ಬರಿಯಲ್ ಗೂಡ್ಸ್ ಲಿಂಕ್ ಇಲ್ಲ ಅಲ್ಲ. ಚರ್ಟ್ ಕ್ಯೂಬ್ ವೇಯಿಂಗ್ ಅಂತ ಅವ್ರು ಹೇಳಿದ್ದಾರೆ, ಸಮಥಿಂಗ್ ವೇ ಮಾಡೋದಕ್ಕೆ ಅಲ್ವಾ? ಸೊ ಮ್ಯಾಪ್ಸ್ ಗಳನ್ನ ಕ್ರಿಯೇಟ್ ಮಾಡೋದಕ್ಕೆ. ನೋ. ಮೆಜರಿಂಗ್ ಅಗ್ರಿಕಲ್ಚರ್ ಪ್ರೊಡ್ಯೂಸ್ ಮೇ ಬಿ ಇರ್ಬೋದು. ಫಾರ್ ಪ್ರಿಸೈಸ್ ಟ್ರೇಡ್ ಅಂಡ್ ಮೆಟಲ್ಸ್ ಅಂಡ್ ಪ್ರೀಶಿಯಸ್ ಗೂಡ್ಸ್, ಆಫ್ ಕೋರ್ಸ್ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ. 15th ಒನ್. ಕರ್ನಾಟಕದ ಬೃಹತ್ ಶಿಲಾ ಸಮಾಧಿಗಳಲ್ಲಿ ಕಂಡುಬರುವ ಕಬ್ಬಿಣದ ವಸ್ತುಗಳು ಮತ್ತು ಸಿಂಧೂ ಕಣಿವೆಯಲ್ಲಿ ಕಬ್ಬಿಣದ ಅನುಪಸ್ಥಿತಿಯು ಕರ್ನಾಟಕದಲ್ಲಿ ಕಬ್ಬಿಣದ ಬಳಕೆಯ ಕಾಲವು ಸಿಂಧೂ ಕಣಿವೆಯ ಪತನದ ನಂತರವೇ ಪ್ರಾರಂಭವಾಯಿತು ಎಂದು ಸೂಚಿಸುತ್ತದೆ. ಇದು ಸಿಂಧೂ ವೈದಿಕ ಕಾಲಗಣೆಯ ಬಗ್ಗೆ ಯಾವ ಸವಾಲನ್ನು ಮುಂದೂಡುತ್ತದೆ? ಸ್ವಲ್ಪ ಕ್ವಶನ್ಸ್ ಗಳು ಲೆಂತಿ ಕೊಟ್ಟಿದ್ದೀನಿ, ಯಾಕಂದ್ರೆ
ಪೇಪರ್ ಹೇಗ್ ಬರುತ್ತೋ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗಲ್ಲ. ಸೊ ಅದಕ್ಕೋಸ್ಕರ ಒಂದ್ ಸ್ವಲ್ಪ ಟಫ್ ಇರ್ಲಿ ಅಂತ ಪೇಪರ್ ಸ್ವಲ್ಪ ಹಾರ್ಡ್ ಆಗಿ ಪ್ರಿಪೇರ್ ಮಾಡಿದೀನಿ. ಓಕೆನಾ. 15th ಒನ್, ವೈದಿಕ ಕಾಲವು ಸಿಂಧೂ ಕಾಲಕ್ಕಿಂತ ಹಳೆಯದು. ನೋ ಅಲ್ವಾ, ಫಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಂದಿದ್ದು, ಆಮೇಲೆ ವೇದಿಕ್ ಪೀರಿಯಡ್ ಬಂದಿದ್ದು. ದೆನ್ ಸಿಂಧೂ ಕಣಿವೆಯ ಪತನದ ಬಳಿಕವೂ ವೈದಿಕ ಸಂಸ್ಕೃತಿಯು ಮುಂದುವರಿಯಿತು. ಹೌದು, ಕರೆಕ್ಟ್. ದೆನ್ ಕರ್ನಾಟಕದಲ್ಲಿ ಕಬ್ಬಿಣದ ಬಳಕೆಯು ಭಾರತದಲ್ಲಿ ಮೊದಲನೆಯದು. ನೋ ನೋ ಅಲ್ವಾ, ಐರನ್ ಯೂಸೇಜ್ ಕರ್ನಾಟಕದಲ್ಲ ಫಸ್ಟ್ ಆಗಿದ್ದು. ದೆನ್ ಸಿಂಧೂ ನಾಗರಿಕತೆಯು ವೈದಿಕ ಸಂಸ್ಕೃತಿಗಿಂತ ನಂತರವಾಗಿದ್ದು. ನೋ, ಕರೆಕ್ಟ್ ಅಲ್ವಾ, ಫಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆಮೇಲೆ ವೇದಿಕ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 16th ಒನ್, ಋಗ್ವೇದದಲ್ಲಿ ವಿವರಿಸಲ್ಪಟ್ಟ ಸಪ್ತ ಸಿಂಧು ಪ್ರದೇಶವು ಇಂದಿನ ಪಂಜಾಬ್ ಮತ್ತು ಸಿಂಧ್ ಪ್ರದೇಶವನ್ನು ಒಳಗೊಂಡಿದೆ. ಸಿಂಧೂ ಕಣಿವೆಯ ಸ್ಥಳಗಳು ಸಹ ಈ ಪ್ರದೇಶದಲ್ಲೇ ಇದೆ. ಇದರಿಂದ ಯಾವ ಸಂಭಾವ್ಯ ತೀರ್ಮಾನವನ್ನು ತೆಗೆದುಕೊಳ್ಳಬಹುದು? ಸಿಂಧೂ ನಾಗರಿಕತೆಯು ವೈದಿಕ ಸಂಸ್ಕೃತಿಯ ಪ್ರಾರಂಭದ ಹಂತವಾಗಿದೆ. ಕರೆಕ್ಟಾ? ಕರೆಕ್ಟಾ? No, ಅಲ್ವಾ? Aryans were original inhabitants of Indus Valley. No, wrong. They are not original inhabitants of Indus Valley civilization ಅಲ್ಲಿ ಇದ್ದೋರಲ್ವಾ. ಯಾಕಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇದ್ದಂತಹ ಪೀಪಲ್ಗಳ ಫೀಚರ್ಸ್ ಬೇರೆ ಇತ್ತು. ಅವ್ರೊಂದ್ ಸ್ವಲ್ಪ ಬ್ರೌನ್ ಡಾರ್ಕ್ ಕಲರ್ ಅಲ್ಲಿ ಇದ್ರು, ಸ್ವಲ್ಪ ಕುಳ್ಳುಕಿದ್ರು. ದೆನ್ ಅವ್ರದ್ದು ಬಾಡಿ ಫೀಚರ್ಸ್ ಗಳು ಬೇರೆ ಇತ್ತು. ಅದೇ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆದ್ಮೇಲೆ ಬಂದಂತಹ ವೇದಿಕ್ ಪೀರಿಯಡ್ ನೋಡಿದ್ರೆ ಅವರು ಸ್ವಲ್ಪ ಹೈಟ್ ಇದ್ರು, ಸ್ವಲ್ಪ ಕಲರ್ ಇದ್ರು, ವೈಟ್ ಇದ್ರು. ಕರೆಕ್ಟ್ ಅಲ್ವಾ? ಸ್ವಲ್ಪ ಈ ಫೀಚರ್ಸ್ ಗಳು ಬೇರೆ ಇತ್ತು. ಸೊ ಇದನ್ನೆಲ್ಲ ನೋಡಿದ್ರೆ ದೇ ಆರ್ ನಾಟ್ ಇನ್ಹ್ಯಾಬಿಟೆಂಟ್ಸ್ ಆಫ್, ಅವರು ಮೂಲವಾಸಿಗಳಲ್ಲ. ಓಕೆನಾ. ಸೊ ಆಪ್ಷನ್ ಬಿ ರಾಂಗ್. ದೆನ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇಸ್ ಕಂಪ್ಲೀಟ್ಲಿ ಡಿಸ್ಟಿಂಕ್ಟ್ ಫ್ರಮ್ ವೇದಿಕ್ ಕಲ್ಚರ್. ನೋ, ಇದು ರಾಂಗ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಕಂಪ್ಲೀಟ್ಲಿ ಡಿಸ್ಟಿಂಕ್ಟ್ ಇರಲ್ಲ ಅಲ್ವಾ, ಅಂದ್ರೆ ಆಲ್ಮೋಸ್ಟ್ ಸಮ್ ಫೀಚರ್ಸ್ ಸ್ಟಿಲ್ ಎಕ್ಸಿಸ್ಟೆಡ್, ಅಂದ್ರೆ ಕೆಲವೊಂದು ಸಂಸ್ಕೃತಿಗಳು ಇನ್ನೂ ಎಕ್ಸಿಸ್ಟ್ ಆಗಿತ್ತು. ಇದು ಕೂಡ ರಾಂಗ್ ಆಗುತ್ತೆ. ಓಕೆನಾ. ದೆನ್ ಬೋತ್ ಕಲ್ಚರ್ ಎಕ್ಸಿಸ್ಟೆಡ್ ಇನ್ ದ ಸೇಮ್ ಜಿಯೋಗ್ರಫಿಕಲ್ ರೀಜನ್ ಅಟ್ ದ ಡಿಫರೆಂಟ್ ಟೈಮ್ಸ್. ಕರೆಕ್ಟ್ ಅಲ್ವಾ? ಅಂದ್ರೆ ಸೇಮ್ ಜಿಯೋಗ್ರಫಿಕಲ್ ರೀಜನ್ ಅಲ್ಲಿ ಡಿಫರೆಂಟ್ ಟೈಮ್ ಅಲ್ಲಿ ಎಕ್ಸಿಸ್ಟ್ ಆಗಿತ್ತು, ಒಂದೇ ಟೈಮ್ ಅಲ್ಲ, ಬಟ್ ಡಿಫರೆಂಟ್ ಪೀರಿಯಡ್ ಅಲ್ಲಿ ಎಕ್ಸಿಸ್ಟ್ ಆಗಿತ್ತು. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 17th ಒನ್, ಕರ್ನಾಟಕದ ಕೊಪ್ಪ, ಶಿವಮೊಗ್ಗ ಸ್ಥಳದಲ್ಲಿ ಪತ್ತೆಯಾದ ನಿಯೋಲಿಥಿಕ್ ಕಾಲದ ಕುಂಬಾರಿಕೆ ಸಿಂಧೂ ಕಣಿವೆಯ ಮಡಿಕೆಗಳಿಗಿಂತ ವಿಭಿನ್ನ ಲಕ್ಷಣಗಳು ಹೊಂದಿದೆ. ಈ ವ್ಯತ್ಯಾಸವು ಯಾವುದನ್ನು ಸೂಚಿಸುತ್ತದೆ? ದ ನಿಯೋಲಿಥಿಕ್ ಕಲ್ಚರ್ ಆಫ್ ಕರ್ನಾಟಕ ಇವಾಲ್ವ್ ಇಂಡಿಪೆಂಡೆಂಟ್ಲಿ. ಕರೆಕ್ಟಾ? ಓಕೆ, ಇದು ನೋಡೋಣ. ಓಕೆನಾ. 17th ಒನ್, ಇದು ಈ ಆಪ್ಷನ್ ನೋಡೋಣ. ಕರ್ನಾಟಕ ವಾಸ್ ಪಾರ್ಟ್ ಆಫ್ ಇಂಡಸ್ ವ್ಯಾಲಿ. ಹೌದಾ? ಇಲ್ಲ, ಇಟ್ಸ್ ನೆವರ್ ಎ ಪಾರ್ಟ್ ಆಫ್ ಇಂಡಸ್ ವ್ಯಾಲಿ. ಕರೆಕ್ಟ್ ಅಲ್ವಾ? ಓಕೆ. ಸೊ ಇಟ್ಸ್ ನೆವರ್ ಎ ಪಾರ್ಟ್ ಆಫ್ ಇಂಡಸ್ ವ್ಯಾಲಿ. ಸೊ ಇದು ರಾಂಗ್ ಆಗುತ್ತೆ. ದೆನ್ ಪಾಟ್ರಿ ವಾಸ್ ಇಂಪೋರ್ಟೆಡ್ ಫ್ರಮ್ ದ ಇಂಡಸ್ ವ್ಯಾಲಿ ಟು ಕರ್ನಾಟಕ. ನೋ, ವೈ ವಿ ಶುಡ್ ಇಂಪೋರ್ಟ್? ಕರೆಕ್ಟ್ ಅಲ್ವಾ? ಯಾಕೆ ಇಂಪೋರ್ಟ್ ಮಾಡ್ಬೇಕು? ಕರ್ನಾಟಕದಲ್ಲಿ ಪಾಟ್ರಿ ಇರ್ಲಿಲ್ವಾ? ರಾಂಗ್ ಆಗುತ್ತೆ. ಕರ್ನಾಟಕಸ್ ಪಾಟ್ರಿ ಇಸ್ ಮೋರ್ ಏನ್ಷಿಯಂಟ್ ದನ್ ಇಂಡಸ್ ಪಾಟ್ರಿ. ಆಫ್ ಕೋರ್ಸ್ ನಾಟ್, ರಾಂಗ್. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 18th ಒನ್, ಆರ್ಯ ಆಕ್ರಮಣ ಸಿದ್ಧಾಂತವು 19ನೇ ಶತಮಾನದಲ್ಲಿ ಮ್ಯಾಕ್ಸ್ ಮುಲ್ಲರ್ ಅವರು ಭಾಷಿಕ ಆಧಾರದ ಮೇಲೆ ಪ್ರಸ್ತಾಪಿಸಿದರು. ಈ ಸಿದ್ಧಾಂತವನ್ನು ತಿರಸ್ಕರಿಸುವ ಪ್ರಮುಖ ಪುರಾತತ್ವೀಯ ಪುರಾವೆಗಳು ಯಾವುವು? ಓಕೆ. ಸಿಂಧೂ ಕಣಿವೆಯಲ್ಲಿ ಯುದ್ಧದ ಯಾವುದೇ ಪುರಾವೆಗಳಿಲ್ಲ. ಹೌದಾ? ಕರೆಕ್ಟಾ? ಯಾರಾದ್ರೂ ಹೇಳ್ತೀರಾ? ಹಾಗೆಲ್ಲ ಏನಿಲ್ಲ, ರಾಂಗ್ ಆಗುತ್ತೆ ಅಲ್ವಾ? ಯಾವುದೇ ಪುರಾವೆಗಳಿಲ್ಲ ಅನ್ನೋದೇನಿಲ್ಲ, ಯುದ್ಧಗಳಿತ್ತು. ಓಕೆನಾ. ವೀಕ್ ಇರ್ಬೋದು, ಅಂದ್ರೆ ಎಲ್ಲೂ ಓಪನ್ ಆಗಿ ಮೆನ್ಷನ್ ಮಾಡ್ದಲೇ ಇರ್ಬೋದು ಅಲ್ಲಿ ಯುದ್ಧಗಳಿಲ್ಲ, ಅಷ್ಟು ನಡೆದಿಲ್ಲ ಅಂತ. ಬಟ್ ಕಂಪ್ಲೀಟ್ ಆಗಿ ಅಲ್ಲಿ ಯುದ್ಧನೇ ಇಲ್ಲ ಅನ್ನೋದಕ್ಕೆ ನಮಗೆ ಯಾವುದೇ ತರ ಪ್ರೂಫ್ಗಳಿಲ್ಲ. ಹಾರ್ಸ್ ರಿಮೈನ್ಸ್ ಆರ್ ಪ್ರೆಸೆಂಟ್ ಅಟ್ ಇಂಡಸ್ ಸೈಟ್. ಕರೆಕ್ಟಾ? ನೋ, ರಾಂಗ್.
ಕರೆಕ್ಟ್ ಅಲ್ವಾ? ಆಕ್ಚುಲಿ ಹಾರ್ಸ್ ನ ತುಂಬಾ ಪ್ರೀಶಿಯಸ್ ಆಗಿ ನೋಡಿದ್ದಂತದ್ದು ನಮಗೆ ವೇದಿಕ್ ಕಲ್ಚರ್ ಅಲ್ಲಿ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಅಲ್ಲ. ಈವನ್ ನಾವು ಎಷ್ಟೋ ಸಿಂಬಲ್ಸ್ ಗಳನ್ನ ನೋಡಿದ್ರು, ಎಷ್ಟೋ ಸೀಲ್ ನ ನೋಡಿದ್ರು, ನಾವು ಹಾರ್ಸ್ ನ ಅದ್ರಲ್ಲಿ ಎಲ್ಲೂ ನೋಡಕ್ ಸಾಧ್ಯನೇ ಆಗಿಲ್ಲ. ಹಾರ್ಸ್ ನ ನಾವು ನೋಡಕ್ಕೆ ಆಗಿಲ್ಲ. ಯಾಕೆ ಅಂದ್ರೆ ಹಾರ್ಸ್ ಅನ್ನೋದು ತುಂಬಾ ಪ್ರೈಮರಿ ಇಂಪಾರ್ಟೆನ್ಸ್ ಆಗಿದ್ದು ವೇದಿಕ್ ಕಲ್ಚರ್ ಅಲ್ಲಿ. ಯಾವಾಗ ವೇದಿಕ್ ಕಲ್ಚರ್ ಬಂತೋ ಆ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಹಾರ್ಸ್ ಗಳಿಗೆ ತುಂಬಾ ಪ್ರಾಮಿನೆನ್ಸ್ ನ ಕೊಡೋದಕ್ ಶುರು ಮಾಡಿದ್ರು. ಯಾರ ಹತ್ರ ತುಂಬಾ ಹಾರ್ಸ್ ಗಳಿತ್ತು, ಸೊ ಹಾರ್ಸ್ ಅಂತವ್ರನ್ನ ತುಂಬಾ ರಿಚ್ ಅಥವಾ ತುಂಬಾ ಶ್ರೀಮಂತ ಅಂತ ಕನ್ಸಿಡರ್ ಮಾಡ್ತಿದ್ರು. ಸೊ ಇದು ಕೂಡ ರಾಂಗ್ ಆಗುತ್ತೆ. ಓಕೆನಾ? ಅರ್ಥ ಆಗ್ತಿದೆಯಲ್ಲ? ದೆನ್ ನೆಕ್ಸ್ಟ್, ಎವಿಡೆನ್ಸ್ ಆಫ್ ಕಂಟಿನ್ಯೂಸ್ ಕಲ್ಚರಲ್ ಡೆವಲಪ್ಮೆಂಟ್ ಎಕ್ಸಿಸ್ಟ್ ಇನ್ ಇಂಡಸ್ ವ್ಯಾಲಿ. ಕರೆಕ್ಟ್. ಕಂಟಿನ್ಯೂಸ್ ಕಲ್ಚರಲ್ ಡೆವಲಪ್ಮೆಂಟ್ ನಾವು ನೋಡ್ಬೋದು. ಕರೆಕ್ಟ್ ಅಲ್ವಾ? ನೆಕ್ಸ್ಟ್, ದ ಋಗ್ವೇದ ಡಿಸ್ಕ್ರೈಬ್ಸ್ ಇಂಡಸ್ ಸೀಲ್ಸ್. ನೋ, ಯಾವ ಋಗ್ವೇದದಲ್ಲೂ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇರುವಂತಹ ಸೀಲ್ಸ್ ಗಳನ್ನ ಎಲ್ಲಿ ಎಕ್ಸ್ಪ್ಲನೇಷನ್ ಕೊಟ್ಟಿದೆ? ಋಗ್ವೇದದಲ್ಲಿ ನಾವು ಅದನ್ನ ನೋಡ್ಬೋದಾ? ಇಲ್ಲ. ಋಗ್ವೇದ ಡಸ್ ನಾಟ್ ಡಿಸ್ಕ್ರೈಬ್ ಇಂಡಸ್ ಸೀಲ್ಸ್. ಕರೆಕ್ಟ್ ಅಲ್ವಾ? 19th ಒನ್. ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ಕುಣಸಿ ಸ್ಥಳದಲ್ಲಿ ಪ್ಯಾಲಿಯೋಲಿಥಿಕ್ ಕಾಲದ ಕ್ಲಾಕ್ಟೋನಿಯನ್ ಮಾದರಿಯ ಕಲ್ಲಿನ ಉಪಕರಣಗಳು ಕಂಡು ಬಂದಿವೆ. ಈ ಮಾದರಿಯ ವಿಶಿಷ್ಟ ಲಕ್ಷಣಗಳೇನು? ಮೇ ಬಿ ಓದಿಲ್ಲೇನೋ ತುಂಬಾ ಜನ ಇದಕ್ಕೆ. ಓಕೆ, ಇದಕ್ಕೆ ನಾನು ಆನ್ಸರ್ ಹೇಳ್ತೀನಿ. ಇದಕ್ಕೆ ಆನ್ಸರ್ ಎ. ಟೂಲ್ಸ್ ಆರ್, ಎರಡೂ ಉಪಕರಣಗಳು ಎರಡೂ ಕಡೆಯಿಂದ ಸಮಮಟ್ಟಾಗಿ ತಯಾರಿಸಲ್ಪಟ್ಟಿವೆ. ಓಕೆನಾ? ಎರಡೂ ಕಡೆ ನಾವು ಬೈಫೇಶಿಯಲಿ ವರ್ಕ್ಡ್. ಓಕೆನಾ? ಎರಡೂ ಕಡೆ ಬೈಫೇಶಿಯಲಿ ವರ್ಕ್ಡ್ ಆಗಿರೋದನ್ನ ನಾವು ನೋಡ್ಬೋದು. ಇದನ್ನ ಯಾರಾದ್ರೂ ಮೇ ಬಿ ಕ್ಲಾಕ್ಟೋನಿಯನ್ ಮಾದರಿಯ ಕಲ್ಲಿನ ಉಪಕರಣಗಳು ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ, ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಫಾರ್ ಯುವರ್ ಫ್ಯೂಚರ್ ಎಕ್ಸಾಮ್. ಓಕೆನಾ? ಮೇ ಬಿ ತುಂಬಾ ಜನ ಓದಿರಲ್ಲ, ಸ್ಟಾರ್ ಹಾಕ್ತೀನಿ, ನೋಟ್ ಮಾಡಿ ಇಟ್ಕೊಳ್ಳಿ. ಓಕೆ, 20th. ಸಿಂಧು ಕಣಿವೆಯ ಮಹಾ ಸ್ನಾನಾಗಾರದ ಆಯಾಮಗಳು, ಇದನ್ನ ಓದ್ಕೊಳ್ಳಿ, ಸಮಕಾಲೀನ ಈಜಿಪ್ಟ್ ಮತ್ತು ಮೆಸೊಪೊಟೋಮಿಯಾದ ಸ್ನಾನಾಗಾರಗಳಿಗಿಂತ ಭಿನ್ನವಾಗಿದೆ. ಈ ವ್ಯತ್ಯಾಸವು ಯಾವುದನ್ನ ಪ್ರತಿಬಿಂಬಿಸುತ್ತದೆ? ನೋಡಿ, ಇಲ್ಲಿ ಎಷ್ಟು ಲಿಂಕ್ ಮಾಡಿದೀನಿ ಅಂದ್ರೆ ನಾನು ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಜೊತೆ ಬೇರೆ ಸಿವಿಲೈಸೇಷನ್ಸ್ ಗಳನ್ನ ಕೂಡ ಲಿಂಕ್ ಮಾಡಿದೀನಿ. ಜೊತೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಥವಾ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ನಾನು ಕರ್ನಾಟಕಕ್ಕೂ ಲಿಂಕ್ ಮಾಡಿದೀನಿ. ಯಾಕೆ ಅಂದ್ರೆ ಕ್ವಶನ್ಸ್ ಗಳು ಹೀಗೆ ಬರೋದು, ಲಿಂಕಿಂಗ್ ಅಲ್ಲೇ ಬರೋಂಥದ್ದು. ಸೊ ಅದನ್ನ ಮೈಂಡ್ ಅಲ್ಲಿ ಇಟ್ಕೊಳ್ಳಿ. ಓಕೆನಾ? ಡಿಸ್ಟಿಂಕ್ಟಿವ್ ರಿಚುವಲ್ ಪ್ರಾಕ್ಟೀಸ್ ಇನ್ ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಕರೆಕ್ಟಾ? ಅಂದ್ರೆ ಅವ್ರು ಏನ್ ಕೇಳ್ತಿದ್ದಾರೆ ಅಂದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇರುವಂತಹ ಗ್ರೇಟ್ ಬಾತ್ಗೂ ಅದ್ರ ಜೊತೆಗೆ ಈಜಿಪ್ಷಿಯನ್ ಮತ್ತೆ ಮೆಸೊಪೊಟೋಮಿಯಲ್ಲಿ ಇರುವಂತಹ ಗ್ರೇಟ್ ಬಾತ್ಸ್ಗೂ ಏನ್ ಡಿಫ್ರೆನ್ಸ್ ನ ನಾವು ನೋಡ್ಬೋದು. ಓಕೆನಾ? ಯಾರಾದ್ರೂ ಹೇಳ್ತೀರಾ? ಓಕೆ, ಆಪ್ಷನ್ ಎ ನೋಡೋಣ. ಇಂಡಸ್ ಪೀಪಲ್ ವರ್ ಅನೇಬಲ್ ಟು ಕನ್ಸ್ಟ್ರಕ್ಟ್ ಬಾತ್ಸ್. ನೋ, ರಾಂಗ್. ಅವರೆಲ್ಲ ಗ್ರೇಟ್ ಬಾತ್ಸ್ ನ ಕನ್ಸ್ಟ್ರಕ್ಟ್ ಮಾಡಿದ್ದು. ಇಂಡಸ್ ಸಿವಿಲೈಸೇಷನ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ಈಜಿಪ್ಟ್ ಅಂಡ್ ಮೆಸೊಪೊಟೋಮಿಯಾ. ನೋ, ಇಟ್ಸ್ ನಾಟ್ ಇನ್ಫ್ಲುಯೆನ್ಸ್ಡ್. ಕರೆಕ್ಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಅವ್ರದೇ ಒಂದು ಯುನಿಕ್ ಫೀಚರ್ ಇದೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿರೋ ಗ್ರೇಟ್ ಬಾತ್ಸ್ ಗಳಿಗೆ ಅವರಿಗೆ ಒಂದು ಯುನಿಕ್ ಫೀಚರ್ಸ್ ಗಳನ್ನ ನೋಡ್ಬೋದು. ದೇ ಆರ್ ನಾಟ್ ಇನ್ಫ್ಲುಯೆನ್ಸ್ ಫ್ರಮ್ ಅದರ್ ಏನಂತಾರೆ ಕಾಂಟೆಂಪ್ರರಿ civilization. Okay, the bath was a drinking water reserve. No, it's a ಒಂದು ರಿಚುವಲ್, ಅಂದ್ರೆ ಸ್ನಾನ ಮಾಡೋದಕ್ಕೆ ಇರುವಂತದ್ದು, ನಾಟ್ ಎ ಡ್ರಿಂಕಿಂಗ್. ಯಾವ್ದಾದ್ರು ಫಂಕ್ಷನ್ ಇದ್ದಾಗ ಅಥವಾ ಫೇರ್ಸ್ ಗಳಿದ್ದಾಗ, ಏನಾದ್ರು ದೊಡ್ಡ ಗ್ರ್ಯಾಂಡ್ ಹಬ್ಬಗಳಿದ್ದಾಗ ಆ ಗ್ರೇಟ್ ಬಾತ್ಸ್ ಗಳನ್ನ ಯೂಸ್ ಮಾಡ್ತಿದ್ರು. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಡಿಸ್ಟಿಂಕ್ಟಿವ್ ರಿಚುವಲ್ ಪ್ರಾಕ್ಟೀಸ್ ಗಳನ್ನ ನಾವು ನೋಡ್ಬೋದು. ಕರೆಕ್ಟ್ ಅಲ್ವಾ? 21st. ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿಯಲ್ಲಿ ಪತ್ತೆಯಾದ ನಿಯೋಲಿಥಿಕ್ ಸಮಾಧಿಗಳು ಮತ್ತು ಸಿಂಧೂ ಕಣಿವೆಯ ಸ್ಮಶಾನ R31 ಸಮಾಧಿಗಳ ನಡುವೆ ಯಾವ ವ್ಯತ್ಯಾಸವನ್ನು ಮಹತ್ವವಾಗಿದೆ? ಯಾರಾದ್ರೂ ಆನ್ಸರ್ ಹೇಳ್ತೀರಾ? ಓಕೆ. ಇಂಡಸ್ ಬರಿಯರ್ಸ್ ಹ್ಯಾವ್ ಲಾರ್ಜ್ ಸ್ಟೋನ್ ಸರ್ಕಲ್ಸ್. ಕರೆಕ್ಟಾ? ನೋ, ದೀಸ್ ಆರ್ ನಾಟ್ ಇಂಡಸ್ ಬರಿಯರ್ಸ್. ದೀಸ್ ಆರ್ ಕಾಲ್ಡ್ ಮೆಗಾಲಿಥಿಕ್ ಬರಿಯರ್ಸ್. ಎಲ್ಲಿ ದೊಡ್ಡ ಕಲ್ಲುಗಳ ವೃತ್ತಗಳಿರುತ್ತೋ ಅದು ಮೆಗಾಲಿಥಿಕ್ ಪೀರಿಯಡ್ ಅಲ್ಲಿ ವೆರಿ ಫೇಮಸ್. ಲಾರ್ಜ್ ಬೌಂಡರ್ಸ್ ಗಳನ್ನ ಒಂದು
ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ನೀವ್ ಯಾರಾದ್ರೂ ಕುವೆಂಪು ಮನೆಗ್ ಹೋಗಿದ್ರೆ ಅಲ್ಲಿ ಕುವೆಂಪು ಸಮಾಧಿ ಹತ್ರ ಹೋದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನ ನಿಲ್ಸಿದಾರೆ ಆಕ್ಚುಲಿ ನೋಡೋದಕ್ಕೆ. ಅದು ಸಿಮಿಲರ್ ಅಲ್ಲ, ಅದು ಮೆಗಾಲಿಥಿಕ್ ಸ್ಕಲ್ಪ್ಚರ್ ಅಂತ ನಾನು ಹೇಳ್ತಾ ಇಲ್ಲ. ಮೇ ಬಿ ಪಿಕ್ಚರ್ ಅಲ್ಲಿ ಎಲ್ಲಾದ್ರೂ ನೋಡಿದ್ರೆ ದೊಡ್ಡ ದೊಡ್ಡ ಬಂಡೆಗಳನ್ನ ನಿಲ್ಸಿದ್ದಾರೆ. ಸೊ ಸೇಮ್ ಅದೇ ತರನೇ ಮೆಗಾಲಿಥಿಕ್ಸ್ ಅಲ್ಲಿ ನಾವು ಸ್ಟೋನ್ ದೊಡ್ಡ ದೊಡ್ಡ ಕಲ್ಲುಗಳನ್ನ ವೃತ್ತಾಕಾರದಲ್ಲಿ ನಿಲ್ಸಿರೋದನ್ನ ಮಲಗಿಸಿರೋದನ್ನ ನೋಡ್ಬೋದು. ಅದು ಮೆಗಾಲಿಥಿಕ್ ಫೀಚರ್. ಓಕೆ, ಹೆಸರಲ್ಲ ಮೆಗಾಲಿಥಿಕ್, ದೊಡ್ಡ ದೊಡ್ಡ ಕಲ್ಲುಗಳು. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಂತ ನಾವು ಅದನ್ನ ನೋಡಕ್ ಸಾಧ್ಯ ಇಲ್ಲ. ದೆನ್ ಬ್ರಹ್ಮಗಿರಿ ಬರಿಯಲ್ಸ್ ಹ್ಯಾವ್ ಬರಿಯಲ್ ಗೂಡ್ಸ್, ಇಂಡಸ್ ಬರಿಯಲ್ಸ್ ಹ್ಯಾವ್ ಫೀವರ್. ಜನರಲ್ ಸ್ಟೇಟ್ಮೆಂಟ್ ತರ ಇದೆ, ನೋಡೋಣ. ಬಾಡೀಸ್ ವರ್ ಸಿಮೆಂಟೆಡ್ ಇನ್ ಇಂಡಸ್ ಬರಿಯಲ್ಸ್. ಹೌದಾ, ಸಿಮೆಂಟ್ ಮಾಡಿದ್ರ ಅಂದ್ರೆ ಸಮಾಧಿಗಳನ್ನ ಕಟ್ಟಿರೋದನ್ನ ನೋಡ್ಬೋದಾ? ಎಲ್ಲೂ ಓದಿಲ್ಲಲ್ಲ ನಾವ್ ಆತರ. ಯಾವ್ದೇ ತರ ಸಮಾಧಿ ಕಟ್ಟಿರೋದನ್ನ ನಾವು ಕ್ರೆಮೇಶನ್ ವಾಸ್ ಪ್ರಾಕ್ಟೀಸ್ ಸಮ್ ಲೇಟರ್, ಅಂದ್ರೆ ವೇದಿಕ್ ಪೀರಿಯಡ್ ಆದ್ಮೇಲೆ ನಾವು ಕ್ರೆಮೇಶನ್ ನ ನೋಡ್ಬೋದು. ಓಕೆನಾ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅದಿರ್ಲಿಲ್ಲ. ಪಾರ್ಟ್ಸ್ ಆರ್ ಕಂಪ್ಲೀಟ್ಲಿ ಆಬ್ಸೆಂಟ್ ಇನ್ ಬ್ರಹ್ಮಗಿರಿ ಬರಿಯಲ್ಸ್. ರಾಂಗ್ ಅಲ್ವಾ? ಕೆಲವೊಂದು ಬ್ರಹ್ಮಗಿರಿ ಬರಿಯಲ್ಸ್ ಅಲ್ಲಿ ಪಾರ್ಟ್ಸ್ ಗಳಲ್ಲಿ ಮನುಷ್ಯನ ಇಟ್ಟು ಬರಿಯಲ್ ಮಾಡಿರೋದನ್ನ ನಾವು ನೋಡ್ಬೋದು. ಓಕೆ, ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, 22nd. ಧಲವೀರದ ಜಲಾಶಯ ವ್ಯವಸ್ಥೆ, ವಾಟರ್ ರಿಸರ್ವಾಯರ್ ಸಿಸ್ಟಮ್, ಸಿಂಧೂ ಕಣಿವೆಯ ಇತರ ಸ್ಥಳಗಳಿಗಿಂತ ವಿಶಿಷ್ಟವಾಗಿದೆ. ಕರ್ನಾಟಕದ ಯಾವ ಪ್ರಾಗೈತಿಹಾಸಿಕದ ಸ್ಥಳದಲ್ಲಿ ಇಂತಹದೇ ಜಲಾಶಯ ವ್ಯವಸ್ಥೆಗಳು ಪುರಾವೆಗಳಿವೆ? ಧಲವೀರದಲ್ಲಿರೋ ವಾಟರ್ ರಿಸರ್ವಾಯರ್ ತರ ಬೇರೆ ಎಲ್ಲಿ ನಾವ್ ಈ ತರ ನೋಡ್ಬೋದು ಅಂತ ಕೇಳಿದಾರೆ. ಯಾರಾದ್ರೂ ಆನ್ಸರ್ ಹೇಳ್ತೀರಾ? ನೀವು ಕಮೆಂಟ್ ಮಾಡಿ. ಓಕೆನಾ, ಪ್ರತಿಯೊಂದಕ್ಕೂ ಕಮೆಂಟ್ ಮಾಡ್ಕೊಂಡು ಹೋಗಿ. ಸಿಂಪಲ್, ನಾನು ಇವಾಗ ಹೇಗೆ ಹೇಳ್ತಿದ್ದೀನೋ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಎ ಆನ್ಸರ್, ಬಿ ಆನ್ಸರ್, ಸಾರಿ 1 2 3 ಹಾಕೊಳ್ಳಿ. 1 ಆನ್ಸರ್, ಬಿ 2 ಆನ್ಸರ್. ನೋಡೋಣ ಎಲ್ರು ಎಷ್ಟು ಆನ್ಸರ್ ಹೇಳಿರ್ತೀರಾ ಫೈನಲ್ ಆಗಿ 50ಗೆ ಅನ್ನೋದು. ಓಕೆ, ಯಾವ್ದೇ ಕರ್ನಾಟಕ ಸೈಟ್ ಅಲ್ಲಿ ನಾವು ಆತರ ವಾಟರ್ ರಿಸರ್ವಾಯರ್ ನೋಡಿಲ್ಲ, ನಾವು ಎಲ್ಲೂ ಓದಿಲ್ಲ ಅಲ್ಲ ಬುಕ್ ಅಲ್ಲಿ. ಸೊ ನೋ ವಾಟರ್ ರಿಸರ್ವಾಯರ್. ಓಕೆನಾ, ಆತರ ದಳವೀರದಲ್ಲಿರುವಂತ ವಾಟರ್ ರಿಸರ್ವಾಯರ್ ಸಿಸ್ಟಮ್ ನ ನಾವು ನೋಡಿಲ್ಲ ಕರ್ನಾಟಕದಲ್ಲಿ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. 23 ಹೋಗೋಣ. ಆಶ್ರಮ ವ್ಯವಸ್ಥೆಯು ವೈದಿಕ ಸಾಹಿತ್ಯದ ನಂತರದ ಹಂತಗಳಲ್ಲಿ ಅಭಿವೃದ್ಧಿ ಆಯಿತು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಮತ್ತು ಸನ್ಯಾಸ ಎಂಬ 4 ಆಶ್ರಮಗಳ ಮೊದಲ ಉಲ್ಲೇಖವು ಯಾವ ಗ್ರಂಥದಲ್ಲಿ ಕಂಡು ಬರುತ್ತದೆ? ಸಿ, ಕ್ವಶನ್ಸ್ ಆರ್ ಸಿಂಪಲ್ ಬಟ್ ದೇ ಆರ್ ಲುಕಿಂಗ್ ಇನ್ ಟು ಲೈಕ್ ಅನಾಲಿಸಿಸ್ ಬೇಸ್ಡ್. ಅಂದ್ರೆ ಕ್ವಶನ್ ಸಿಂಪಲ್ ಆಗಿದೆ, ಡೈರೆಕ್ಟ್ ಆಗಿ ಕ್ವಶನ್ ಕೇಳಬಹುದಿತ್ತು ಅವರು. ಏನಂತ, ಬ್ರಹ್ಮಚರ್ಯ ಈ ತರ ಇದನ್ನ ಈ 4 ಆಶ್ರಮಗಳನ್ನ ಯಾವ ಗ್ರಂಥದಲ್ಲಿ ಕಂಡು ಬರೋದನ್ನ ನಾವು ಫಸ್ಟ್ ಟೈಮ್ ನೋಡ್ಬೋದು ಅಂತ ಡೈರೆಕ್ಟ್ ಕ್ವಶನ್ ಕೇಳ್ಬೋದಿತ್ತು. ಬಟ್ ಅವ್ರು ಏನ್ ಮಾಡಿದ್ರು, ಸುತ್ತಿ ಬಳಸಿ ಕೇಳಿದ್ರು. ಇದರಿಂದ ಏನಾಗುತ್ತೆ ಅಂದ್ರೆ ನಿಮ್ಮ ಅನಾಲಿಸಿಸ್ ಸ್ಕಿಲ್ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆನಾ, ಆನ್ಸರ್ ಹೇಳಿ. ಋಗ್ವೇದ, ಐತ್ರೇಯ ಬ್ರಾಹ್ಮಣ, ಛಂದೋಗ್ಯ ಉಪನಿಷತ್, ದೆನ್ ಜಾಬಾಲ ಉಪನಿಷತ್. 23. ಫಸ್ಟ್ ಒನ್, ಋಗ್ವೇದದಲ್ಲಿ ಯಾವುದೇ ತರಹ ಆಶ್ರಮಗಳನ್ನ ಮೆನ್ಷನ್ ಮಾಡಿಲ್ಲ. ಋಗ್ವೇದ ವೆರಿ ಇಂಪಾರ್ಟೆಂಟ್. ಋಗ್ವೇದ ಡಸ್ ನಾಟ್ ಮೆನ್ಷನ್ ಆಶ್ರಮಾಸ್, ನೆನ್ಪಿರ್ಲಿ, ವೆರಿ ಇಂಪಾರ್ಟೆಂಟ್. ವೇದಿಕ್ ಪೀರಿಯಡ್ ಅಲ್ಲೇ ನಮಗೆ ಈ 4 ಆಶ್ರಮಗಳು ಬರೋದು, ಬಟ್ ಋಗ್ವೇದ ಪೀರಿಯಡ್ ಅಲ್ಲಿ ಬಂದಿಲ್ಲ. ಇಟ್ಸ್ ಅ ಲೇಟರ್ ವೇದಿಕ್ ಪೀರಿಯಡ್, ನೆನ್ಪಿರ್ಲಿ. ಓಕೆನಾ, ಸೊ ಋಗ್ವೇದ ಡಸ್ ನಾಟ್ ಮೆನ್ಷನ್ ಆಶ್ರಮಾಸ್. ಐತ್ರೇಯ ಬ್ರಾಹ್ಮಣ ಮೆನ್ಷನ್ಸ್ ಓನ್ಲಿ ಬ್ರಹ್ಮಚರ್ಯ ಅಂಡ್ ಗೃಹಸ್ಥ. ಓಕೆನಾ, ಇದರಲ್ಲಿ ಬರೀ ಬ್ರಹ್ಮಚರ್ಯ ಮತ್ತು ಗೃಹಸ್ಥ ಮಾತ್ರ ಮೆನ್ಷನ್ ಮಾಡಿದ್ದಾರೆ ಐತ್ರೇಯ ಬ್ರಾಹ್ಮಣದಲ್ಲಿ. ದೆನ್ ಛಂದೋಗ್ಯ ಉಪನಿಷತ್ತಲ್ಲಿ ಮೆನ್ಷನ್ ಫಸ್ಟ್ 3 ಅಂದ್ರೆ ಯಾವ್ದ್ಯಾವ್ದು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಬಟ್ ನಾಟ್ ಸನ್ಯಾಸ. ಓಕೆ, ದೆನ್ ಜಾಬಾಲ ಉಪನಿಷತ್ತಲ್ಲಿ 4 ಆಶ್ರಮಗಳನ್ನ ಮೆನ್ಷನ್ ಮಾಡಿದ್ದಾರೆ. ಓಕೆನಾ, ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ನಿಮ್ಗೆ ನೆನಪಿರ್ಬೇಕು, ಐತ್ರೇಯಲ್ಲಿ ಬರೀ 2 ಮೆನ್ಷನ್ ಮಾಡಿದ್ದಾರೆ, ಛಂದೋಗ್ಯದಲ್ಲಿ 3 ಮೆನ್ಷನ್ ಮಾಡಿದ್ದಾರೆ. ಯಾವ್ದಾವ್ದು ಅಂತ ಗೊತ್ತಿರ್ಬೇಕು. ಜಾಬಾಲದಲ್ಲಿ ಮಾತ್ರ 4 ಆಶ್ರಮಗಳನ್ನ ಮೆನ್ಷನ್ ಮಾಡಿದ್ದಾರೆ. ಅರ್ಥ ಆಗ್ತಿದೆಯಲ್ಲ ಆಸ್ಪಿರೆಂಟ್ಸ್? ನೆಕ್ಸ್ಟ್ ಕ್ವಶನ್ ಹೋಗೋಣ. 24. ಕರ್ನಾಟಕದ ಗೋಕಾಕ್ ಸ್ಥಳದಲ್ಲಿ ಪತ್ತೆಯಾದ ಮಧ್ಯ ಶಿಲಾಯುಗ ಚಿತ್ರಗಳು ಸಿಂಧೂ ಕಣಿವೆಯ ಮುದ್ರೆಗಳನ್ನು ಪ್ರಾಣಿಗಳ ಚಿತ್ರಣಕ್ಕೆ ಹೋಲಿಕೆಯನ್ನು ತೋರಿಸುತ್ತವೆ. ಇದು ಯಾವ ಸಂಸ್ಕೃತಿಯ ಸಂಪರ್ಕವನ್ನು ಸೂಚಿಸುತ್ತದೆ? ಹೇಳ್ತೀರಾ? ಸಿಂಧೂ ಕಣಿವೆಯು ಕರ್ನಾಟಕದ ಭಾಗವಾಗಿತ್ತು? ನೋ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಎಲ್ಲಿ ಬರುತ್ತೆ? ಕರೆಕ್ಟ್ ಅಲ್ವಾ? ಕರ್ನಾಟಕ ಎಲ್ಲಿದೆ? ಸೊ ಆಲ್ಮೋಸ್ಟ್ ಪಾರ್ಟ್ ಆಫ್ ದಿಸ್
ಇದಿಷ್ಟನ್ನ ನಾವು ನೋಡ್ಬೋದು. ನಮ್ ಕರ್ನಾಟಕ ಇಲ್ಲಿರೋದು. ಸೊ ಕರ್ನಾಟಕ ಇಸ್ ನಾಟ್ ಎ ಪಾರ್ಟ್. ಸೊ ಇದು ರಾಂಗ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆರ್ಟಿಸ್ಟಿಕ್ ಟ್ರೆಡಿಷನ್ಸ್ ವರ್ ಎಕ್ಸ್ಚೇಂಜ್ ಬಿಟ್ವೀನ್ ದ ಟೂ ರೀಜನ್. ಕರೆಕ್ಟಾ? ನೋ ಅಲ್ವಾ? ಯಾವುದೇ ತರ ಏನಂತಾರೆ, ಆರ್ಟಿಸ್ಟಿಕ್ ಕಲ್ಚರ್ಗಳು ಲಿಂಕ್ ಆಗಿತ್ತಾ? ನೋ, ಎಕ್ಸ್ಚೇಂಜ್ ಆಗಿರ್ಲಿಲ್ಲ. ಕರೆಕ್ಟ್ ಅಲ್ವಾ? ದೆನ್ ಸಿಂಧೂ ಕಲೆಯು ಕರ್ನಾಟಕದಲ್ಲಿ ಹುಟ್ಟಿಕೊಂಡಿತು. ನೋ, ರಾಂಗ್. ದೆನ್ ಯಾವುದೇ ವಿಶ್ವಾಸಾರ್ಹ ಸಂಪರ್ಕವನ್ನು ತೀರ್ಮಾನಿಸಲು ಸಾಧ್ಯವಿಲ್ಲ. ಎಸ್, ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 25th, ಋಗ್ವೇದದ ಗವಿಷ್ಠ ಗೋಪಶುಗಳ ಹುಡುಕಾಟ ಎಂಬ ಪದವು ಸೈನ್ಯದ ದಂಡಯಾತ್ರೆಯನ್ನು ಸೂಚಿಸುತ್ತದೆ. ಆರಂಭಿಕ ವೈದಿಕ ಆರ್ಥಿಕತೆಯಲ್ಲಿ ಹಸುಗಳ ಈ ಪ್ರಾಮುಖ್ಯತೆಯು ಸಿಂಧೂ ಕಣಿವೆಯ ಯಾವ ಆರ್ಥಿಕ ಲಕ್ಷಣವನ್ನು ವ್ಯತಿರಿಕ್ತವಾಗಿದೆ? ಹೇಳ್ತೀರಾ? ಓಕೆ. ಇಂಡಸ್ ಎಕಾನಮಿ ವಾಸ್ ಡಿಪೆಂಡೆಂಟ್ ಆನ್ ಟ್ರೇಡ್ ಅಂಡ್ ಅಗ್ರಿಕಲ್ಚರ್. ಕರೆಕ್ಟ್. ವೆರಿ ಜನರಲ್ ಸ್ಟೇಟ್ಮೆಂಟ್. ಇಂಡಸ್ ಪೀಪಲ್ ಡಿಡ್ ನಾಟ್ ವರ್ಷಿಪ್ ಕೌಸ್. ನೋ, ಹಾಗೆಲ್ಲ ಏನಿಲ್ಲ. ಅವರು ಹಸುಗಳನ್ನ ಪೂಜಿಸಿಲ್ಲ ಅಂತ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಕೌ ಬೋನ್ಸ್ ಆರ್ ನಾಟ್ ಫೌಂಡ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ನೋ, has been found. Indus people were not meat eaters. There is no evidence. They have been consumed meat. Okay, so ಇದು ಕೂಡ ರಾಂಗ್ ಆಗುತ್ತೆ. ಸೊ ನಿಮ್ಗೆ ಇದೊಂದು ಆಪ್ಷನ್ ಗೊತ್ತಿದ್ರೆ ಸಾಕಾಗಲ್ಲ, ನಿಮ್ಗೆ ಇದು ಗೊತ್ತಿರ್ಬೇಕು. ಇಂಡಸ್ ಪೀಪಲ್ ಕವ್ನ ವರ್ಷಿಪ್ ಮಾಡಿದ್ದಾರೆ, ಕವ್ ಬೋನ್ಸ್ ಕೂಡ ಫೌಂಡ್ ಆಗಿದೆ, ಮೀಟ್ ಈಟ್ ಮಾಡ್ತಿದ್ರು ಅನ್ನೋದು ನಿಮಗೆ ಗೊತ್ತಿರ್ಬೇಕು. ಸೊ ಅದಕ್ಕೆ PDF ನ ನೀವು ಡೈರೆಕ್ಟ್ ಆಗಿ ತಗೊಂಡ್ರೆ ಇದೆಲ್ಲ ಗೊತ್ತಾಗಲ್ಲ. ಕರೆಕ್ಟ್ ಅಲ್ವಾ? ಡೈರೆಕ್ಟ್ ಆಗಿ PDF ಗಿಂತ ಇಲ್ಲಿ ಅನಾಲಿಸಿಸ್ ಮಾಡೋದನ್ನ ನೋಡಿದ್ರೆ ಈಸಿ ಆಗತ್ತೆ. ಓಕೆ. 26th, ಕರ್ನಾಟಕದ ಸಂಗನಕಲ್ಲುನಲ್ಲಿ ಪತ್ತೆಯಾದ ನಿಯೋಲಿಥಿಕ್ ಕಾಲದ ಶಿಲಾ ಕಾರ್ಯಾಗಾರವು ಸಿಂಧೂ ಕಣಿವೆಯ ಹರಪ್ಪದಲ್ಲಿ ಪತ್ತೆಯಾದ ಶಿಲಾ ಕಾರ್ಯಾಗಾರಕ್ಕಿಂತ ಯಾವ ರೀತಿಯಲ್ಲಿ ಭಿನ್ನವಾಗಿದೆ? ನೋಡಿ, ನಿಮ್ಗೆ ಇಲ್ಲಿ ಸಂಗನಕಲ್ಲು ಇಲ್ಲಿ ಹೇಗಿತ್ತು ಅನ್ನೋದು ಗೊತ್ತಿರ್ಬೇಕು, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಗೊತ್ತಿರ್ಬೇಕು. ಓಕೆ, ಹೇಳ್ತೀರಾ? ಓಕೆ. ಸಂಗನಕಲ್ಲು ವರ್ಷಿಪ್ ಇಸ್ ಲಾರ್ಜರ್ ಇನ್ ಸ್ಕೇಲ್. ಮೇ ಬಿ ಗೊತ್ತಿಲ್ಲ. ಸಂಗನಕಲ್ಲಿನ ಕಾರ್ಯಾಗಾರವು ದೊಡ್ಡ ಪ್ರಮಾಣದಲ್ಲಿದೆ. ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ಯಾ? ಓಕೆ. ಐರನ್ ಟೂಲ್ಸ್ ಆರ್ ಫೌಂಡ್ ಅಟ್ ಸಂಗನಕಲ್ಲು. ನೋ, ಐರನ್ ಟೂಲ್ಸ್ ಇಲ್ಲ. ಸಂಗನಕಲ್ಲು ಬಗ್ಗೆ ನಾವು ಮುಂಚೆನೆ ಓದಿದ್ವಿ. ಮೈಕ್ರೋಲಿಥ್ಸ್ ನ ನಾವು ನೋಡ್ಬೋದು ಇಲ್ಲಿ. ಕರೆಕ್ಟ್ ಅಲ್ವಾ? ನಿಯೋಲಿಥಿಕ್ ಸೈಟ್ ಅಲ್ದಲೇನೆ ಮೈಕ್ರೋಲಿಥ್ಸ್ ನ ನಾವು ಕೂಡ ನೋಡ್ಬೋದು. ಹಳೆ ಇದ್ರಲ್ಲಿ ನಾವು ಓದಿದ್ದು, ಹಳೆ ಕ್ವಶನ್ ಅಲ್ಲಿ ನಾವು ಇದನ್ನ ಓದಿದ್ದು. ದೆನ್ ಸಂಗನಕಲ್ಲು ಇಸ್ ಎಕ್ಸ್ಕ್ಲೂಸಿವ್ಲಿ ನೋನ್ ಫಾರ್ ಅಗೇಟ್ ಟೂಲ್ಸ್. ಹೌದಾ? ನೋ, ಇಟ್ಸ್ ನಾಟ್ ಫಾರ್ ಅಗೇಟ್ ಟೂಲ್ಸ್, ಇಟ್ಸ್ ಫಾರ್ ಸ್ಟೋನ್ ಟೂಲ್ಸ್. ಸ್ಟೋನ್ ಟೂಲ್ಸ್ ನ ನಾವು ನೋಡ್ಬೋದು ಇಲ್ಲಿ. ಓಕೆನಾ? ಸ್ಟೋನ್ ಟೂಲ್ಸ್ ನ ನೋಡ್ಬೋದು. ಸೊ ಇದು ರಾಂಗ್ ಆಗುತ್ತೆ. ಎಗೇಟ್ ಅಂದ್ರೆ ಗೊತ್ತಿದೆ ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಓಕೆನಾ? ನೆಕ್ಸ್ಟ್ ಹೋಗೋಣ. ಮಾರ್ಬಲ್ ಅಂಡ್ ಕ್ರಿಸ್ಟಲ್ ಟೂಲ್ಸ್ ಆರ್ ಫೌಂಡ್ ಅಟ್ ಸಂಗನಕಲ್ಲು. ಕರೆಕ್ಟಾ? No. So option A is the correct answer. Okay na? It's a very large workshop. Agate ಅನ್ನೋದು ಇಟ್ಸ್ ಒನ್ ಏನಂತಾರೆ, ಒಂದು ಜೆಮ್ ಸ್ಟೋನ್. ಓಕೆನಾ? ಕ್ವಾರ್ಟ್ಸ್ ಸಿಗುತ್ತೆ ಅಲ್ಲ, ಕ್ವಾರ್ಟ್ಸ್ ಅನ್ನೋದು ಒಂದು ಕಲ್ಲು. ಕರೆಕ್ಟ್ ಅಲ್ವಾ? ಕ್ವಾರ್ಟ್ಸ್ ಇಂದ ಮಾಡಿರೋ ಅಂತ ಒಂದು ಜೆಮ್ ಸ್ಟೋನ್. ನಾರ್ಮಲಿ ಇದನ್ನ ಎಲ್ಲಿ ನೋಡ್ಬೋದು ಅಂದ್ರೆ ಉಂಗ್ರಗಳು ಅಥವಾ ಉಂಗ್ರಗಳಿಗೆ ಸ್ಟೋನ್ ಗಳಾಗ ಹಾಕೊಂತಾರೆ. ಅಂದ್ರೆ ಇದು ಕ್ವಾರ್ಟ್ಸ್ ಬರುತ್ತಲ್ಲ, QUARTZ, ಆ ಸ್ಟೋನ್ ಇಂದ ಮಾಡಿರೋ ಅಂತಹ ಒಂದು ಜೆಮ್ ಸ್ಟೋನ್. ಓಕೆನಾ? ವೆರಿ ಸೆಮಿ ಪ್ರೀಶಿಯಸ್ ಜೆಮ್ ಸ್ಟೋನ್ ಇದು. ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ, ಕಲರ್ ಆಗಿ. ನೀವು ಈ ಮಾರ್ಬಲ್ಸ್ ಎಲ್ಲ ನೋಡಿದ್ರೆ ಕಲರ್ ಆಗಿರುತ್ತಲ್ಲ, ಆತರ ಕಲರ್ ಆಗಿರುತ್ತೆ. ಜೆಮ್ ಸ್ಟೋನ್ಸ್ ಗಳು ನೋಡಿರ್ತೀರಲ್ಲ, ಉಂಗ್ರಗಳು, ಇಯರಿಂಗ್ಸ್, ದೆನ್ ನೆಕ್ಲೆಸ್ ಎಲ್ಲ ಮಾಡಿರ್ತಾರಲ್ಲ, ಅದು. ಸೊ ಎಗೇಟ್ಸ್ ಅಂದ್ರೆ ಇಟ್ಸ್ ಎ ಜೆಮ್ ಸ್ಟೋನ್. ಓಕೆನಾ? ಸೊ ಮೇ ಬಿ ನಿಮಗೆ ಗೊತ್ತಾಗ್ಬೇಕಲ್ವಾ, ಅದಕ್ಕೋಸ್ಕರ ಹೇಳಿದ್ದು. ಮಾರ್ಬಲ್ ಅಂಡ್ ಕ್ರಿಸ್ಟಲ್ ಟೂಲ್ಸ್ ನಿಮಗೆ ಗೊತ್ತಿದೆ, ಮಾರ್ಬಲ್ ಎಲ್ಲ ಹೇಗಿರುತ್ತೆ ಅನ್ನೋದು. ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 27th, ಸಿಂಧೂ ಕಣಿವೆಯ ಲಿಪಿಯು ಇನ್ನೂ ವ್ಯಾಖ್ಯಾನಿಸಲಾಗಿರುವುದಿಲ್ಲ. ಓಕೆನಾ? ಈ ನಾಗರಿಕತೆ ಬಗ್ಗೆ ನಮ್ಮ ತಿಳುವಳಿಕೆಯನ್ನು ಸೀಮಿತಗೊಳಿಸಿದೆ. ಸಿಂಧೂ ಲಿಪಿಯ ವ್ಯಾಖ್ಯಾನಕ್ಕೆ ಅತ್ಯಂತ ಪ್ರಮುಖವಾದ ಅಡಚಣೆಗಳೇನು ಅಂದ್ರೆ, ಈ ಸಿಂಧೂ ಲಿಪಿ ಇದೆ ಅಲ್ವಾ, ಅದನ್ನ ಡಿಸೈಫರ್ ಇನ್ನೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅನ್ನೋದಕ್ಕೆ ರೀಸನ್ ಏನು ಅಂತ ಕೇಳಿದ್ದಾರೆ. ಹೇಳ್ತೀರಾ ಯಾರಾದ್ರೂ? ಓಕೆ.
ವೆರಿ ಫ್ಯೂ ಇನ್ಸ್ಕ್ರಿಪ್ಷನ್ಸ್ ಆರ್ ಅವೈಲೇಬಲ್. ಕರೆಕ್ಟಾ? ನೋ, ನೋ ಅಲ್ವಾ? ದೇರ್ ಆರ್ ಥೌಸಂಡ್ಸ್ ಆಫ್ ಸೀಲ್ಸ್ ಅಂಡ್ ಟೆಕ್ಸ್ಟ್ ಅವೈಲೇಬಲ್ ಇದೆ. ಸೊ ಇದು ರಾಂಗ್ ಆಗುತ್ತೆ. ಓಕೆನಾ? ದೆನ್ ಇನ್ಸ್ಕ್ರಿಪ್ಷನ್ಸ್ ಆರ್ ವೆರಿ ಶಾರ್ಟ್ ಅಂಡ್ ನೋ ಬೈಲಿಂಗಲ್ ಟೆಕ್ಸ್ಟ್ ಎಕ್ಸಿಸ್ಟ್. ಕರೆಕ್ಟಾ? ಓಕೆ, ಈ ಸ್ಟೇಟ್ಮೆಂಟ್ ನೆಕ್ಸ್ಟ್ ಹೋಗೋಣ. ದ ಸ್ಕ್ರಿಪ್ಟ್ ಶೋಸ್ ಡಿಫರೆಂಟ್ ಫಾರ್ಮ್ ಇನ್ ಡಿಫರೆಂಟ್ ರೀಜನ್. ಎಸ್, ಇದು ನೀವೆಲ್ಲಾ ಕಡೆ ಅಂದ್ರೆ ಒಂದೊಂದ್ ಕಡೆನೂ ಸ್ಕ್ರಿಪ್ಟ್ಗಳು ಒಂದೊಂದ್ ತರ ಇರೋದನ್ನ ನಾವು ನೋಡ್ಬೋದು. ಕರೆಕ್ಟ್ ಅಲ್ವಾ? ಓ ಸಾರಿ, ಒಂದ್ ಸೆಕೆಂಡ್. ನೋ, ಇಲ್ಲ, ಸ್ಕ್ರಿಪ್ಟ್ಸ್ ಗಳು ಒಂದೊಂದ್ ಕಡೆನೂ ಒಂದೊಂದ್ ತರ ಏನಿಲ್ಲ. ಓಕೆನಾ? ಆಲ್ಮೋಸ್ಟ್ ಎಲ್ಲಾ ಕಡೆನೂ ಒಂದೇ ಸಿಂಬಲ್ಸ್ ಗಳು. ನೀವು ನೋಡಿದ್ರೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಸೀಲ್ಸ್ ಗಳು ಅಥವಾ ಸ್ಕಲ್ಪ್ಚರ್ಸ್ ಗಳ ಮೇಲೆ ಬರ್ದಿರುವಂತದನ್ನ ನೋಡಿದ್ರೆ ಆಲ್ಮೋಸ್ಟ್ ಸಿಂಬಲ್ಸ್ ಗಳು ಎಲ್ಲಾ ಕಡೆನೂ ಒಂದೇ ಇರೋದನ್ನ ನಾವು ನೋಡ್ಬೋದು. ಈಗ ನೋಡಿ, ನಮ್ಮ ಕನ್ನಡ ಭಾಷೆ ಆದ್ರೆ ಒಂದೊಂದು ಅಕ್ಷರಗಳು ಬೇರೆ ಬೇರೆ ಇರುತ್ತೆ, ಯುನಿಕ್ ಆಗಿದೆ ಒಂದೊಂದು ಅಕ್ಷರಗಳು. ಸೊ ಅದನ್ನ ಕೂಡಿಸಿ ಬರೆಯುವಾಗ ನಾವು ಓದ್ಬೋದು. ದ ಸ್ಕ್ರಿಪ್ಟ್ ಈಸ್ ರೀಸೆಂಟ್ ನಾಟ್ ಏನ್ಷಂಟ್. ಇದು ಕಂಪ್ಲೀಟ್ಲಿ ರಾಂಗ್. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇನ್ಸ್ಕ್ರಿಪ್ಷನ್ಸ್ ಆರ್ ವೆರಿ ಶಾರ್ಟ್, ತುಂಬಾ ಶಾರ್ಟ್ ಇದೆ. ದೆನ್ ಬೈಲಿಂಗಲ್ ಟೆಕ್ಸ್ಟ್ ಗಳು ಇಲ್ಲ. ಓಕೆನಾ? ನೆಕ್ಸ್ಟ್ ಹೋಗೋಣ. 28. ಕರ್ನಾಟಕದ ಹಳ್ಳೂರು ಸ್ಥಳದಲ್ಲಿ ಪತ್ತೆಯಾದ ನಿಯೋಲಿಥಿಕ್ ಕಾಲದ ಕುರಿ ಮತ್ತು ಮೇಕೆ ಮೂಳೆಗಳು ಸಿಂಧೂ ಕಣಿವೆಯಲ್ಲಿ ಪತ್ತೆಯಾದ ಪ್ರಾಣಿಗಳಿಗಿಂತ ಭಿನ್ನವಾಗಿದೆ. ಈ ವ್ಯತ್ಯಾಸವು ಏನನ್ನು ಸೂಚಿಸುತ್ತದೆ? 28. Okay. Different breeds of domesticated animals existed in Karnataka. Maybe general statement ಇರಬಹುದು. Then Karnataka's animals were imported from Indus Valley. ತುಂಬಾ ನಾನ್ಸೆನ್ಸ್ ಆಗಿದೆ ಅಲ್ಲ. ನಾವೇ ಕಲ್ಲಿಂದ ಇಂಪೋರ್ಟ್ ಮಾಡ್ಕೊಬೇಕು. Animals did not exist in Indus Valley. Wrong. Same breeds of animals existed in both regions. No. ಬ್ರಿಡ್ಸ್ ಚೇಂಜ್ ಆಗುತ್ತಲ್ಲ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಇರುವಂತಹ ಜಿಯೋಗ್ರಫಿ ಬೇರೆ ಇದೆ, ಎನ್ವೈರನ್ಮೆಂಟ್ ಇದೆ, ಕ್ಲೈಮೇಟ್ ಬೇರೆ ಇದೆ. ಅದೇ ಕರ್ನಾಟಕದಲ್ಲಿ ಬೇರೆ ಇದೆ. ಸೊ ಅಫ್ಕೋರ್ಸ್ ನಾಟ್ ಆಗುತ್ತೆ. ಸೊ ಡಿಫ್ರೆಂಟ್ ಬ್ರೀಡ್ಸ್ ಗಳು ನಾವು ನೋಡ್ಬೋದು. ಓಕೆನಾ? ದೆನ್ ಲೋಥಾಲ್ ಹಡಗುಕಟ್ಟೆ ಸಿಂಧೂ ಕಣಿವೆಯ ಸಮುದ್ರ ವ್ಯಾಪಾರದ ಪ್ರಾಮುಖ್ಯತೆಯನ್ನು ತೋರಿಸುತ್ತದೆ. ಈ ಹಡಗುಕಟ್ಟೆಯ ನಿರ್ಮಾಣ ತಂತ್ರವು ಮೆಸೊಪೊಟೋಮಿಯಾದ ಯಾವ ಜಲಾಶಯ ವ್ಯವಸ್ಥೆಯೊಂದಿಗೆ ಹೋಲಿಕೆಯನ್ನು ಹೊಂದಿದೆ? ಟೈಗ್ರಿಸ್ ನದಿಯ ಆಣುಕಟ್ಟೆ, ಲಗಾಶ್ನ ಜಲಾಶಯ, ಉರ್ನಾಕೊಳ. ದೆನ್ ಯಾವುದೇ ಹೋಲಿಕೆ ಕೇವಲ ಸಾಂದರ್ಭಿಕವಾಗಿದೆ. ಲೋಥಾಲ್ ಹಡಗುಕಟ್ಟೆ, ಡಾಕ್ಯಾರ್ಡ್. ಎನಿ ಸಿಮಿಲಾರಿಟಿ ಇಸ್ ಪ್ಯೂರ್ಲಿ ಕೋಇನ್ಸಿಡೆನ್ಷಿಯಲ್ ಅಷ್ಟೇ. ಕರೆಕ್ಟ್ ಅಲ್ವಾ? ಅಂದ್ರೆ ಕೋಇನ್ಸಿಡೆನ್ಷಿಯಲ್ ಅಲ್ಲಿ ಕಟ್ಟಿರ್ಬೋದು ಅಷ್ಟೇ, ಬಟ್ ಸೇಮ್ ಅದೇ ತರಾನೇ ಕಟ್ಟಿರೋದನ್ನ ನಾವು ನೋಡೋದಕ್ ಆಗಲ್ಲ. ಓಕೆನಾ? ನೆಕ್ಸ್ಟ್ ಹೋಗೋಣ. 30th. ವೇದಗಳ ಅಂತ್ಯ ಭಾಗವಾದ ಉಪನಿಷತ್ತುಗಳು ಯಜ್ಞಗಳ ಆಚರಣೆಗಳ ಬದಲಿಗೆ ತತ್ವಶಾಸ್ತ್ರ ಮತ್ತು ಜ್ಞಾನಕ್ಕೆ ಒತ್ತು ನೀಡುವುದು. ಈ ಬದಲಾವಣೆಯು ಸಿಂಧೂ ಕಣಿವೆಯ ಪತನದೊಂದಿಗೆ ಸಂಪರ್ಕ ಹೊಂದಿದೆಯೇ? ಓಕೆ, ಆನ್ಸರ್ ಹೇಳ್ತೀರಾ? ಆಲ್ರೆಡಿ ನನಗೆ ನಿಮ್ಮಿಂದ ಮೆಸೇಜ್ಗಳು ಬರ್ತಿದೆ, ಮ್ಯಾಮ್ ಇನ್ನು ಯಾಕೆ ಲೈವ್ ಮಾಡಿಲ್ಲ ಅಂತ. ಸಾರಿ ಫಾರ್ ದಟ್ ಅಂಡ್ ಥ್ಯಾಂಕ್ಸ್ ಫಾರ್ ವೇಟಿಂಗ್ ಫಾರ್ ಮೈ ಲೈವ್ ಸೆಷನ್. ಡೋಂಟ್ ವರಿ, ನಾನ್ ಜಸ್ಟ್ ವಿಡಿಯೋನ ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡ್ತೀನಿ. ಸೊ ದಟ್ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಟು ಗೈಸ್. ಸೊ ನೀವು ಅದನ್ನೇ ನೋಡಿ ಡಿಸ್ಕಷನ್ ಮಾಡ್ಬೋದು. ಒಂದ್ ಸ್ವಲ್ಪ ದಿನ ಆದ್ಮೇಲೆ ಲೈವ್ ಸೆಷನ್ ಕೂಡ ಬರುತ್ತೆ. ಓಕೆನಾ? ನೆಕ್ಸ್ಟ್. ಎಸ್, ಆಫ್ಟರ್ ದ ಇಂಡಸ್ ಡಿಕ್ಲೈನ್ ಸೊಸೈಟಿ ಅಬ್ಯಾಂಡನ್ ರಿಲಿಜಿಯಸ್ ರಿಚುವಲ್ಸ್. ಹೌದಾ? ನೋ ಅಲ್ವಾ? ಅದ್ಯಾಕೆ ಸೊಸೈಟಿ ಅಬ್ಯಾಂಡನ್ ಮಾಡುತ್ತೆ ರಿಲಿಜಿಯಸ್ ರಿಚುವಲ್ಸ್ ನ? ಕರೆಕ್ಟ್ ಅಲ್ವಾ? ನಿಲ್ಸಲ್ಲ. Then, no, this shift is not connected to the Indus decline. It is an internal evolution of Vedic society. ಹೌದಾ? Correct. Yes, the Upanishads are based on the Indus religious text. No, wrong. No, the Upanishads were the composed before the Indus decline. No, wrong. So option B is the correct answer. 31st. ಕರ್ನಾಟಕದ ಮಸ್ಕಿ ಸ್ಥಳದಲ್ಲಿ ಪತ್ತೆಯಾದ ಅಶೋಕನ ಶಾಸನಗಳು ಮತ್ತು ಸಿಂಧೂ ಕಣಿವೆಯ ಮುದ್ರೆಗಳ ಮೇಲಿನ ಚಿಹ್ನೆಗಳ ನಡುವೆ ಲಿಪಿ ಶಾಸ್ತ್ರೀಯ ದೃಷ್ಟಿಯಿಂದ ಯಾವ ಸಂಬಂಧವನ್ನು ಕಾಣಬಹುದು? 31st. ಓಕೆ, ಅಶೋಕನ್ ಬ್ರಾಹ್ಮಿ ಸ್ಕ್ರಿಪ್ಟ್ ಇವಾಲ್ವ್ ಫ್ರಮ್ ಇಂಡಸ್ ಸ್ಕ್ರಿಪ್ಟ್. ನೋ, ರಾಂಗ್. ಇಂಡಸ್ ಸ್ಕ್ರಿಪ್ಟ್ ನಾವು ಡಿಸೈಫರ್ ಮಾಡಿಲ್ಲ. ಕರೆಕ್ಟ್ ಅಲ್ವಾ? ಇನ್ನ ಅದನ್ನ ಆ ಲಿಪಿ ಓದೋದಕ್ಕೆ ನಮ್ ಕೈಲಿ ಆಗಿಲ್ಲ, ಅದನ್ನ ಬಿಡಿಸಿ ಹೇಳೂ ಇಲ್ಲ ಅದ್ರ ಬಗ್ಗೆ. ದೆನ್ ಇಂಡಸ್ ಸ್ಕ್ರಿಪ್ಟ್ ಇವಾಲ್ವ್ ಫ್ರಮ್ ಬ್ರಾಹ್ಮಿ ಸ್ಕ್ರಿಪ್ಟ್. ನೋ,
Indus script is different, Brahmi script is different, both are different. ಓಕೆನಾ, ಎರಡು ಒಂದೇ ಅಲ್ಲ. Then some similarity exists between Indus symbols and Brahmi letters, but direct evolution is not proven. Maybe correct. No relationship exists between two scripts. No. Some letters ಗಳು, some symbols ಗಳು ನಾವು ಅದರಿಂದ ತಗೊಂಡಿರೋದನ್ನ ನೋಡ್ಬೋದು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ. 32nd, ಸಿಂಧೂ ಕಣಿವೆಯ ಅತ್ಯಂತ ದೂರದ ಪೂರ್ವದ ಸ್ಥಳವಾದ ಅಲಂಗಿರ್ಪುರ್ ಮತ್ತು ಅತ್ಯಂತ ದೂರದ ಉತ್ತರದ ಸ್ಥಳವಾದ ಶಕ್ತುಗೈ ನಡುವಿನ ಅಂತರವು ಸುಮಾರು 1600 ಕಿಲೋಮೀಟರ್ ಆಗಿದೆ. ಇದು ಈ ನಾಗರಿಕತೆ ಯಾವ ಅಂಶವನ್ನು ಪ್ರದರ್ಶಿಸುತ್ತದೆ? ಅಫ್ಕೋರ್ಸ್ ಅಲ್ವಾ, ಪೂರ್ವದಲ್ಲಿ ಉತ್ತರ ಪ್ರದೇಶದಲ್ಲಿರೋ ಅಲಂಗಿರ್ಪುರ್ ನೋಡ್ಬೋದು. ಅದೇ ತರ ದೆನ್ ಉತ್ತರದಲ್ಲಿ ಶರ್ತುವೆ ಅಫ್ಘಾನಿಸ್ತಾನದಲ್ಲಿ ನೋಡ್ಬೋದು. ಏನ್ ಡಿಫ್ರೆನ್ಸ್ ನೋಡ್ಬೋದು? ಲಿಮಿಟೆಡ್ ಜಿಯೋಗ್ರಫಿಕಲ್ ಎಕ್ಸ್ಟೆಂಟ್ ಅಲ್ಲ, ರಾಂಗ್. ಸೀಮಿತ ಭೌಗೋಳಿಕ ವ್ಯಾಪ್ತಿನ ಇಲ್ಲ. ಎಷ್ಟು ಡಿಸ್ಟೆನ್ಸ್ ಇದೆ? ಅಫ್ಘಾನಿಸ್ತಾನಲ್ಲಿದೆ, ಉತ್ತರ ಪ್ರದೇಶ ಎಲ್ಲಿದೆ? ಲಿಮಿಟೆಡ್ ಇಲ್ಲ. ಕರೆಕ್ಟ್ ಅಲ್ವಾ? ಇಟ್ಸ್ ಎ ವಾಸ್ಟ್ ಇದೆ ತುಂಬಾ. ದೆನ್ ಎಕ್ಸ್ಟೆನ್ಸಿವ್ ಟ್ರೇಡ್ ನೆಟ್ವರ್ಕ್ ಅಂಡ್ ಸ್ಪಿಯರ್ ಆಫ್ ಇನ್ಫ್ಲುಯೆನ್ಸ್, ಅಫ್ಕೋರ್ಸ್ ಕರೆಕ್ಟ್ ಅಲ್ವಾ? ಲ್ಯಾಕ್ ಆಫ್ ಪೊಲಿಟಿಕಲ್ ಯೂನಿಫಿಕೇಶನ್, ನೋ, ರಾಂಗ್. ಯೂನಿಫಿಕೇಶನ್ ಇರಲಿಲ್ಲ ಅಂದ್ರೆ ಅಷ್ಟು ಲಾಂಗ್ ಆಗಿ ಅಷ್ಟು ಡಿಸ್ಟೆನ್ಸ್ ಸ್ಪ್ರೆಡ್ ಆಗ್ತಿರ್ಲಿಲ್ಲ. ಸಿವಿಲೈಸೇಷನ್ ವಾಸ್ ಡಿವೈಡ್ ಇನ್ ಟು ಸಪರೇಟ್ ಸಿಟಿ ಸ್ಟೇಟ್ಸ್, ನೋ, ರಾಂಗ್. ಓಕೆ, ನೆಕ್ಸ್ಟ್. ಕರ್ನಾಟಕದ ಬೃಹತ್ ಶಿಲಾ ಸಂಸ್ಕೃತಿಯ ಸಮಾಧಿಗಳಲ್ಲಿ ಕಪ್ಪು ಕೆಂಪು ಮಡಿಕೆ ಕಂಡು ಬರುತ್ತದೆ. ಇದು ಸಿಂಧೂ ಕಣಿವೆಯ ಯಾವ ಮಡಿಕೆ ಸಂಪ್ರದಾಯದೊಂದಿಗೆ ಸಂಪರ್ಕ ಹೊಂದಿದೆ? ಹರಪ್ಪನ್ ಮಡಿಕೆಗಳು, ಚಿತ್ರಿತ ಬೂದಿ ಮಡಿಕೆ, ದೆನ್ ಲೋತಾಳ್ ಮಡಿಕೆಗಳು. ಇದು ಯಾವುದೇ ನಿರ್ದಿಷ್ಟ ಸಿಂಧೂ ಮಡಿಕೆ ಸಂಪ್ರದಾಯದೊಂದಿಗೆ ನೇರ ಸಂಪರ್ಕವನ್ನು ಹೊಂದಿಲ್ಲ. 33, ಇದು ಯಾವುದೇ ಡೈರೆಕ್ಟ್ ಲಿಂಕ್ ಇಲ್ಲ. ಓಕೆನಾ? ದೆನ್ ನೆಕ್ಸ್ಟ್. ಮೊಹೆಂಜೊದಾರೋದಲ್ಲಿ ಶುದ್ಧೀಕರಣಕ್ಕಾಗಿ ನಿರ್ಮಿಸಲ್ಪಟ್ಟ ಮಹಾಸ್ನಾನಾಗಾರವು ವೈದಿಕ ಶುದ್ಧೀಕರಣ ಆಚರಣೆಗಳ ಸ್ನಾನ, ದೀಕ್ಷೆ ಸಂಭವನೀಯ ಮೂಲವಾಗಿರಬಹುದೇ? ಫಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಂದಿದ್ದು, ಆಮೇಲೆ ವೇದಿಕ್ ಸಿವಿಲೈಸೇಷನ್ ಬಂದಿದ್ದು. ಈಗ ಆನ್ಸರ್ ಹೇಳಿ. ಎಸ್, ಇಟ್ ಕುಡ್ ಬಿ ದ ಬೇಸಿಸ್ ಆಫ್ ವೇದಿಕ್ ರಿಚುವಲ್ಸ್ ಬಾತ್. ನೋ, ರಾಂಗ್. ಫಸ್ಟ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಬಂದಿದ್ದು, ಆಮೇಲೆ ವೇದಿಕ್ ಪೀರಿಯಡ್ ಬಂದಿದ್ದು. ಅಫ್ಕೋರ್ಸ್ ನಾಟ್ ಅಲ್ಲ, ಇನ್ಫ್ಲುಯೆನ್ಸ್ ಆಗಿರೋದಕ್ಕೆ ಸಾಧ್ಯನೇ ಇಲ್ಲ. ನೋ ವೇದಿಕ್ ರಿಚುವಲ್ಸ್ ಡೆವಲಪ್ಡ್ ಎಂಟೈರ್ಲಿ ಇಂಡೋಜಿನಿಯಸ್ಲಿ. ನೋ ಅಂದ್ರೆ ಏನಂತ ಹೇಳಿ, ವೈದಿಕ ಆಚರಣೆಗಳು ಸಂಪೂರ್ಣವಾಗಿ ಅಂತರ್ಗತವಾಗಿ ಅಭಿವೃದ್ಧಿ ನೋ ಇಲ್ಲ. ಅಂದ್ರೆ ಅದಾಗದೆ ಅವರೇ ತಗೊಂಡ್ಬಂದಿದ್ದ ಇದು ಇಲ್ಲ. ನಮಗೆ ಏನಂತೀವಿ, ಬಟ್ ಎಲ್ಲಿಂದ ತಗೊಂಡ್ಬಂದ್ರು ಅನ್ನೋದಕ್ಕೆ ಇಲ್ಲ. ಬಟ್ ಅವ್ರಾಗ ಅವರೇ ಸ್ಟಾರ್ಟ್ ಮಾಡಿರೋದಕ್ಕೆ ಯಾವುದೇ ಪ್ರೂಫ್ ಇಲ್ಲ. ದೆನ್ ದ ಕನೆಕ್ಷನ್ ಬಿಟ್ವೀನ್ ಬಾತ್ ಅಂಡ್ ವೇದಿಕ್ ಕಲ್ಚರ್ ಈಸ್ ಸ್ಪೆಕ್ಯುಲೇಟಿವ್, ಎವಿಡೆನ್ಸ್ ಈಸ್ ಆಂಬಿಗಿಯಸ್. ಕರೆಕ್ಟ್ ಅಲ್ವಾ? ಯಾವುದೇ ತರ ಪುರಾವೆಗಳಿಲ್ಲ. ದ ಬಾತ್ ವಾಸ್ ಬಿಲ್ಡ್ ಬೈ ಆರ್ಯನ್ಸ್, ನೋ, ರಾಂಗ್. ದೆನ್ 35th, ಕರ್ನಾಟಕದ ಬನವಾಸಿ ಸ್ಥಳದಲ್ಲಿ ಪತ್ತೆಯಾದ ಪ್ರಾಗೈತಿಹಾಸಿಕ ಉಪಕರಣಗಳು ಮತ್ತು ಸಿಂಧೂ ಕಣಿವೆಯ ಲೋತಾಲ್ನಲ್ಲಿ ಪತ್ತೆಯಾದ ಉಪಕರಣಗಳ ನಡುವಿನ ಹೋಲಿಕೆಗಳು ಯಾವುದು ಸೂಚಿಸಬಹುದು? ನೇರ ವ್ಯಾಪಾರ ಮತ್ತು ವಲಸೆ ಸಂಬಂಧ. ಓಕೆ. Independent but parallel development in different region, maybe. Banavasi was colonized from the Indus Valley. ಇಲ್ಲ ಅಲ್ಲ, ಹೇಗೆ ಆಗುತ್ತೆ? ಬನವಾಸಿ ಎಲ್ಲಿದೆ, ಇಂಡಸ್ ವ್ಯಾಲಿ ಎಲ್ಲಿದೆ? ಅವ್ರು ಯಾವಾಗ ಕೊಲನೈಸ್ ಮಾಡಿದ್ರು, ವಸಾಹತುಗೊಳಿಸಿದ್ರು? ರಾಂಗ್. ಉಪಕರಣಗಳು ಯುರೋಪಿನಿಂದ ಆಮದು ಮಾಡಿಕೊಳ್ಳಲ್ಪಟ್ಟವು? ನೋ. ಸೊ ಆಪ್ಷನ್ ಎ ಅಂಡ್ ಬಿ ಅಲ್ಲಿ ಯಾವ್ದು ಬರುತ್ತೆ? ಇಂಡಿಪೆಂಡೆಂಟ್ ಬಟ್ ಪ್ಯಾರಲಲ್ ಡೆವಲಪ್ಮೆಂಟ್ ನೋಡ್ಬೋದು. ಕರೆಕ್ಟ್ ಅಲ್ವಾ? ಡೈರೆಕ್ಟ್ ಟ್ರೇಡ್ ಅಂಡ್ ಮೈಗ್ರೇಷನ್ ಇಲ್ಲ. ಓಕೆನಾ? ನೆಕ್ಸ್ಟ್ 36. ಸಿಂಧೂ ಕಣಿವೆಯ ಅಳತೆಯ ಘಟಕಗಳಲ್ಲಿ 1.32 ಸೆಂಟಿಮೀಟರ್ ಗಾತ್ರದ ಒಂದು ಮಾನಕ ಕಂಡು ಬಂದಿದೆ. ಈ ಅಳತೆಯು ವೇದಗಳಲ್ಲಿ ಉಲ್ಲೇಖಿತವಾದ ಅಂಗುಲದೊಂದಿಗೆ ಆಗುತ್ತದೆಯಾ ಹೇಳಿ. 36th. ಎಸ್, ಕಂಪ್ಲೀಟ್ಲಿ ಅಲೈನ್. ಆತರ ಎಲ್ಲೂ ಮೆನ್ಷನ್ ಮಾಡಿಲ್ಲ. ಪ್ಯಾರಲಲ್ ಅಲೈನ್ಸ್ ಬಟ್ ದ ಇಂಡಸ್ ಯೂನಿಟ್ಸ್ is slightly different. Maybe ಗೊತ್ತಿಲ್ಲ. Then in the Vedas, Angula has a different meaning. No. Then alignment is coincident. Correct alva? Coincident ಅಷ್ಟೇ ಅದು. Insufficient evidence is concluded. ಓಕೆನಾ? ಈ ಕ್ವಶನ್ಗೆ ಇದೆ ಆಪ್ಟ್ ಆಗಿರೋ ಆನ್ಸರ್. ದೆನ್ ಋಗ್ವೇದದ ದಶರಾಜ್ನ ಯುದ್ಧ
ಸುಭಾಸ್ ಮತ್ತು 10 ರಾಜರ ನಡುವಿನ ಯುದ್ಧ ಸಿಂಧೂ ಕಣಿವೆಯ ಪತನದೊಂದಿಗೆ ಸಂಬಂಧ ಹೊಂದಿದ್ಯಾ? ಹೇಳ್ತೀರಾ ಯಾರಾದ್ರೂ? 37th. ಇಲ್ಲ, ಯಾವ್ದೇ ಲಿಂಕ್ ಇಲ್ಲ. No, this war is occurred approximately 1000 years after the Indus decline. So, ಬ್ಯಾಟಲ್ಸ್ ಆಫ್ 10 ಕಿಂಗ್ಸ್ ಯಾವಾಗ ನಡೆದಿದ್ದು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ಗೂ ಅದಕ್ಕೂ ಲಿಂಕೇ ಇಲ್ಲ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. 38 ಹೋಗೋಣ. ಕರ್ನಾಟಕದ ಹುಣಸಗಿ ಸ್ಥಳದಲ್ಲಿ ಪತ್ತೆಯಾದ ನಿಯೋಲಿಥಿಕ್ ಕಾಲದ ಮಡಿಕೆಗಳಲ್ಲಿ ಸಿಂಧೂ ಮುದ್ರೆಗಳಲ್ಲಿ ಪ್ರಾಣಿ ಮೋಟಿಫ್ಗಳನ್ನು ಹೋಲುವ ಚಿತ್ರಣಗಳಿವೆ. ಇದು ಯಾವುದನ್ನು ಸೂಚಿಸುತ್ತದೆ? 38. ಡೈರೆಕ್ಟ್ ಇನ್ಫ್ಲೂಯೆನ್ಸ್? ನೋ. ಕಾಮನ್ ಅನಿಮಲ್ ಸ್ಪೀಸೀಸ್ ಅಂಡ್, ಹೌದಲ್ವಾ? ಆ ಟೈಮಲ್ಲಿ ಕಾಮನ್ ಅನಿಮಲ್ಸ್ ಗಳು ಅಲ್ಲೂ ಇದ್ವು ಇಲ್ಲೂ ಇದ್ವು. ಸೊ ಮೇ ಬಿ ಅದರಿಂದ ಇರೋದನ್ನ ನಾವು ನೋಡ್ಬೋದು. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಹುಣಸಗಿ ವಾಸ್ ನಾಟ್ ಎ ಪಾರ್ಟ್ ಆಫ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಕರ್ನಾಟಕಸ್ ಆರ್ಟ್ ಈಸ್ ಮೋರ್ ಏನ್ಷಿಯಂಟ್ ದನ್, ನೋ, ರಾಂಗ್. ಕರೆಕ್ಟ್ ಅಲ್ವಾ? ದೆನ್ ಸತ್ಯಮೇವ ಜಯತೆ ಎಂಬ ಘೋಷವಾಕ್ಯವು ಮುಂಡಕ ಉಪನಿಷತ್ತಿನಲ್ಲಿದೆ. ಈ ಉಪನಿಷತ್ತು ಸಿಂಧೂ ಕಣಿವೆಯ ಯಾವ ದೇವತಾ ಪರಿಕಲ್ಪನೆಯನ್ನು ವಿರೋಧಿಸುತ್ತದೆ? ಬಹುದೇವತಾ ಆರಾಧನೆ, ಪ್ರಾಣಿ ಆರಾಧನೆ, ಯಜ್ಞಗಳ ಮೇಲಿನ ಅವಲಂಬನೆ, ತಾಯಿ ದೇವತಾ ಆರಾಧನೆ. ಯಾರಾದ್ರೂ ಹೇಳ್ತೀರಾ? ಈ ಉಪನಿಷತ್, ಮುಂಡಕ ಉಪನಿಷತ್ತು ಯಾವ ಕಾನ್ಸೆಪ್ಟ್ ನ ಅಪೋಸ್ ಮಾಡುತ್ತೆ? ಆಪ್ಷನ್ ಸಿ, ಡಿಪೆಂಡೆನ್ಸಿ ಆನ್ ಸ್ಯಾಕ್ರಿಫೈಸಸ್, ಯಜ್ಞಗಳ ಮೇಲಿನ ಅವಲಂಬನೆ. ಓಕೆನಾ? ಗೊತ್ತಿಲ್ಲ ಅಂದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ. ದೆನ್ ಕರ್ನಾಟಕದ ಅತ್ತಿಗಿರಿ ಬಳಿ ಪತ್ತೆಯಾದ ಶಿಲಾಯುಗದ ಉಪಕರಣಗಳು ಅಬ್ಬೆವಿಲಿಯನ್ ಮಾದರಿಯಲ್ಲಿ ಹೋಲುತ್ತವೆ. ಈ ಮಾದರಿಯ ಉಪಕರಣಗಳು ಸಿಂಧೂ ಕಣಿವೆಯಲ್ಲಿ ಕಂಡು ಬಂದಿಲ್ಲ. ಇದರ ಅರ್ಥವೇನು? ಮೇ ಬಿ ಇದಕ್ಕೆ ಯಾರು ಅಷ್ಟು ಓದಿಲ್ಲ ಅನ್ಕೊಂತೀನಿ, ಗೊತ್ತಿಲ್ಲ ಅನ್ಕೊಂತೀನಿ ಈ ಟಾಪಿಕ್. ಸೊ ಸ್ವಲ್ಪ ಹೊಸ ಟಾಪಿಕ್ ಅನ್ಸ್ಬೋದು ನಿಮಗೆ ಇದು. 40th ಆಪ್ಷನ್ ಹೇಳ್ಬಿಡ್ತೀನಿ. ಆಪ್ಷನ್ ಈಸ್ ಬಿ. ಓಕೆನಾ? ಕರ್ನಾಟಕದ ಪ್ಯಾಲೋಲಿಥಿಕ್ ಸಂಸ್ಕೃತಿಯು ಸಿಂಧೂ ಕಣಿವೆಗಿಂತ ಭಿನ್ನವಾಗಿ ವಿಕಸಗೊಂಡಿತ್ತು. ಓಕೆನಾ? ದೆನ್ 41st, ಸಿಂಧೂ ಕಣಿವೆಯ ಮುದ್ರೆಗಳಲ್ಲಿ ಕಂಡುಬರುವ ಸ್ವಸ್ತಿಕ್ ಚಿಹ್ನೆಯು ಮುಂದೆ ವೈದಿಕ ಮತ್ತು ಹಿಂದೂ ಸಂಪ್ರದಾಯದಲ್ಲಿ ಮಂಗಳಕರ ಚಿಹ್ನೆಯಾಯಿತು. ಕರೆಕ್ಟ್ ಅಲ್ವಾ? ಈ ನಿರಂತರತೆಯು ಸಾಂಸ್ಕೃತಿಕ ಅಧ್ಯಯನದಲ್ಲಿ ಯಾವ ಸಮಸ್ಯೆಯನ್ನು ಉಂಟು ಮಾಡಿತು? ಸಮಥಿಂಗ್, ಏನೋ ಒಂದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿತು. ಅದು ಯಾವುದು? ಈ ಸ್ವಸ್ತಿಕ್ ಸಿಂಬಲ್. ಸಿಂಧು ಮತ್ತು ವೈದಿಕ ಸಂಸ್ಕೃತಿಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು? ನೋ. ಅಂದ್ರೆ ಕೇಳಿರೋ ಕ್ವಶನ್ ಇದು ಆಪ್ಷನ್ ಅಲ್ಲ. ಓಕೆನಾ? ದೆನ್ ದ ಮೀನಿಂಗ್ ಆಫ್ the meaning and context of symbol were not same in both culture. Interpretation is problematic. ಕರೆಕ್ಟ್. ಅಂದ್ರೆ ಒಂದ್ರಲ್ಲೂ ಒಂದೊಂದು ಇಂಟರ್ಪ್ರಿಟೇಷನ್ ಇದೆ. ಇಂಡಸ್ ವ್ಯಾಲಿಯಲ್ಲಿ ಸ್ವಸ್ತಿಕ್ ಅನ್ನೋದಕ್ಕೆ ಮೀನಿಂಗ್ ಬೇರೆ ಇತ್ತು, ಅದೇ ವೇದಿಕ್ ಕಲ್ಚರ್ ಅಲ್ಲಿ ಸ್ವಸ್ತಿಕ್ ಅನ್ನೋದಕ್ಕೆ ಮೀನಿಂಗ್ ಬೇರೆ ಇತ್ತು. ಕರೆಕ್ಟ್ ಅಲ್ವಾ? ಸ್ವಸ್ತಿಕ್ ಡಿಡ್ ನಾಟ್ ಎಕ್ಸಿಸ್ಟ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ನೋ. ಬೇಕಾದಷ್ಟು ಸೀಲ್ಗಳಲ್ಲಿ ನಾವು ನೋಡ್ಬೋದು. ಸ್ವಸ್ತಿಕ್ ವಾಸ್ ಇನ್ಫ್ಲುಯೆನ್ಸ್ಡ್ ಬೈ ನಾಜಿ ಸಿಂಬಲ್? ನೋ. ನಾಜಿ ಪಾರ್ಟಿ ಯಾವಾಗ ಬಂದಿತ್ತು? ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಯಾವಾಗ ಬಂದಿದ್ದು? ಅವ್ರು ಮೇ ಬಿ ಇನ್ಫ್ಲುಯೆನ್ಸ್ ಆಗಿ ತಗೊಂಡಿರ್ಬೋದೇನೋ ನಾಜಿ ಪಾರ್ಟಿ ಅವರು. ನೆಕ್ಸ್ಟ್, ಕರ್ನಾಟಕದ ಕುಪ್ಪುಗಲ್ಲು ಸ್ಥಳದಲ್ಲಿ ಪತ್ತೆಯಾದ ನಿಯೋಲಿಥಿಕ್ ಕಾಲದ ಸಮಾಧಿಗಳು ಮತ್ತು ಸಿಂಧೂ ಕಣಿವೆಯ ಸ್ಮಶಾನ ಸಮಾಧಿಗಳ ನಡುವಿನ ಹೋಲಿಕೆಗಳು ಯಾವ ಸಾಂಸ್ಕೃತಿಕ ವಿದ್ಯಮಾನವನ್ನು ಸೂಚಿಸಬಹುದು? ಹೇಳ್ತೀರಾ? 42nd, ಡೈರೆಕ್ಟ್ ಮೈಗ್ರೇಷನ್? ನೋ. ಡೈರೆಕ್ಟ್ ಮೈಗ್ರೇಷನ್ ಹೇಗ್ ನೋಡ್ಬೋದು? ಕಲ್ಚರಲ್ ಡಿಫ್ಯೂಷನ್, ಸಾಂಸ್ಕೃತಿಕ ಪ್ರಸರಣ? ಹೌದಾ? ನೋ. ಇಂಡಿಪೆಂಡೆಂಟ್ ಬಟ್ ಪ್ಯಾರಲಲ್ ಡೆವಲಪ್ಮೆಂಟ್. ಕರೆಕ್ಟ್ ಅಲ್ವಾ? ಎರಡು ಸ್ವತಂತ್ರವಾಗಿದ್ದು ಜೊತೆಗೆ ಬೆಳೆದಂತದ್ದನ್ನ ನಾವು ನೋಡ್ಬೋದು. ಎವಿಡೆನ್ಸ್ ಆಫ್ ಇನ್ಫ್ಲುಯೆನ್ಸ್ ಫಾರ್ ಎನಿ ರಿಲಯಬಲ್ ಕನ್ಕ್ಲೂಷನ್? ನೋ, ರಾಂಗ್. ದೆನ್ 43rd, ಋಗ್ವೇದಿಕ್ ಸಮಾಜವು ಗೋಮತಿ ಎಂಬ ಪದವನ್ನು ಶ್ರೀಮಂತರನ್ನು ಸೂಚಿಸಲು ಬಳಸುತ್ತಿತ್ತು. ಸಿಂಧೂ ಕಣಿವೆಯಲ್ಲಿ ಗೋ ಪದದ ಯಾವುದೇ ಉಲ್ಲೇಖವಿಲ್ಲ. ಕರೆಕ್ಟ್ ಅಲ್ವಾ? ಹಸು, ಗೋವು ಅನ್ನೋದಕ್ಕೆ ಯಾವುದೇ ಉಲ್ಲೇಖ ನಾವು ಸಿಂಧೂ ಕಣಿವೆಯಲ್ಲಿ ನೋಡೋದಕ್ಕೆ ಸಾಧ್ಯ ಇಲ್ಲ. ಈ ಭಾಷಿಕ ವ್ಯತ್ಯಾಸವು ಯಾವುದನ್ನು ಸೂಚಿಸುತ್ತದೆ? 43. ಹೇಳಿ ಆಸ್ಪಿರೆಂಟ್ಸ್, ತುಂಬಾ ಚೆನ್ನಾಗಿ ಓದಿದೀರಾ ಅನ್ಕೊಂತೀನಿ ಎಲ್ರು. ಇಂಡಸ್ ಪೀಪಲ್ ಡಿಡ್ ನಾಟ್ ರೇರ್ ಕೋ? ನೋ ಎವಿಡೆನ್ಸ್. ನಮ್ಗೆ ಯಾವುದೇ ತರ ಎವಿಡೆನ್ಸ್ ಇಲ್ಲ. ಬಟ್ ಅಲ್ಲಿ ಕೌಗಳಂತೂ, ಹಸುಗಳಂತೂ ಇತ್ತು. ಓಕೆನಾ? ದೆನ್ ದ ವರ್ಡ್ ಗೋ ಮೇ ಎಕ್ಸಿಸ್ಟ್ ಇನ್ ಇಂಡಸ್ ಸ್ಕ್ರಿಪ್ಟ್ ಬಟ್ ಇಟ್ ಕೆನಾಟ್ ಬಿ ರೀಡ್. ಹೌದಾ? No, wrong. Then
Cows were central to Vedic economy. Their role in the Indus economy is unclear. Yes, ವೇದಿಕ್ ಪೀರಿಯಡ್ ಅಲ್ಲಿ ಹಸುಗಳನ್ನ ಸಾಕೋದು ಅಂದ್ರೆ ಯಾರ ಹತ್ರ ಜಾಸ್ತಿ ಹಸುಗಳಿತ್ತೋ ಅವನು ತುಂಬಾ ರಿಚೆಸ್ಟ್ ಅಂತ. ಕರೆಕ್ಟ್ ಅಲ್ವಾ? ಅಲ್ಲಿ ಅವಾಗೆಲ್ಲ ಜಮೀನು, ದುಡ್ಡು, ಚಿನ್ನ ಇದೆಲ್ಲ ಇರ್ಲಿಲ್ಲ. ಆಗಿನ ಟೈಮ್ ಅಲ್ಲಿ ಯಾರ ಹತ್ರ ಹಸುಗಳು ಜಾಸ್ತಿ ಇರೋ ಇಸ್ ದ ರಿಚೆಸ್ಟ್ ಪರ್ಸನ್ ಇನ್ ದಟ್ ಎಕಾನಮಿ ಅಂತ ಪ್ರೂವ್ ಮಾಡ್ತಿದ್ರು. ಬಟ್ ಈ ರೋಲ್ ಇತ್ತಲ್ಲ, ಹಸುಗಳ ರೋಲು ನಾವು ಇಂಡಸ್ ವ್ಯಾಲಿಯಲ್ಲಿ, ಬಟ್ ಇಂಡಸ್ ವ್ಯಾಲಿಯಲ್ಲಿ ಕವ್ ಇತ್ತು, ಬಟ್ ಅಷ್ಟು ಇಂಪಾರ್ಟೆನ್ಸ್ ಇರ್ಲಿಲ್ಲ. ಸೊ ಯಾವುದೇ ತರ ಕ್ಲಿಯರ್ ಎವಿಡೆನ್ಸ್ ನಮಗಿಲ್ಲ. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಇಂಡಸ್ ಪೀಪಲ್ ವರ್ ವೆಜಿಟೇರಿಯನ್? ನೋ, ರಾಂಗ್ ಅಲ್ವಾ? ದೇ ವಿಲ್ ಈಟ್ ಮೀಟ್. ಓಕೆ, 44. ಕರ್ನಾಟಕದ ಸಿದ್ದಾಪುರ ಸ್ಥಳದಲ್ಲಿ ಪತ್ತೆಯಾದ ಕಲ್ಲಿನ ಉಪಕರಣಗಳು ಸಿಂಧೂ ಕಣಿವೆಯ ರೋಪಾ ಸ್ಥಳದ ಉಪಕರಣಗಳಿಂದ ಭಿನ್ನವಾದ ತಯಾರಿಕಾ ತಂತ್ರವನ್ನು ಹೊಂದಿವೆ. ಈ ವ್ಯತ್ಯಾಸವು ಯಾವುದನ್ನು ಪ್ರತಿಬಿಂಬಿಸುತ್ತದೆ? ಹೇಳ್ತೀರಾ? 44th. 1-2 ಸೆಕೆಂಡ್ ನಿಮ್ಗೋಸ್ಕರ ಟೈಮ್ ಕೊಡ್ತೀನಿ. ರೀಜನಲ್ ಟೆಕ್ನಾಲಜಿಕಲ್ ವೇರಿಯೇಷನ್ ಮೇ ಬಿ, ಹೌದು ಇರ್ಬೋದೇನೋ. ಕರ್ನಾಟಕ ಹ್ಯಾಡ್ ಮೋರ್ ಅಡ್ವಾನ್ಸ್ ಟೆಕ್ನಾಲಜಿ? ನೋ, ಆ ತರ ಎಲ್ಲೂ ಎವಿಡೆನ್ಸ್ ಇಲ್ಲ. ಇಂಡಸ್ ವ್ಯಾಲಿ ಟೂಲ್ಸ್ ಆರ್ ಮೋರ್ ಏನ್ಷಿಯಂಟ್ ದ್ಯಾನ್ ಕರ್ನಾಟಕ? ನೋ, ಇಂಡಸ್ ವ್ಯಾಲಿ ಪೀಪಲ್ಸ್ ಆರ್ ಮೋರ್ ಎಫಿಷಿಯಂಟ್. ಕರೆಕ್ಟ್ ಅಲ್ವಾ? ಟೂಲ್ಸ್ ವರ್ ಇಂಪೋರ್ಟೆಡ್ ಫ್ರಮ್ ಯುರೋಪ್? ನೋ. ಸೊ ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, 45th. ಸಿಂಧೂ ಕಣಿವೆಯ ಅತ್ಯಂತ ದೊಡ್ಡ ಸ್ಥಳ ರಾಖಿ ಗಡಿ ಆಗಿದ್ದು ಇದು ಸುಮಾರು 350 ಹೆಕ್ಟೇರ್ ಪ್ರದೇಶವನ್ನು ಆವರಿಸಿದೆ. ಸಿಂಧೂ ನಾಗರಿಕತೆಯ ನಗರ ಯೋಜನೆ ಮತ್ತು ಆಡಳಿತ ಬಗ್ಗೆ ಈ ಗಾತ್ರವು ಏನನ್ನು ಸೂಚಿಸುತ್ತದೆ? ಏನ್ ಹೇಳುತ್ತೆ? ದ ಸಿವಿಲೈಸೇಷನ್ ಹ್ಯಾಡ್ ಸೆಂಟ್ರಲೈಸ್ಡ್ ಅಡ್ಮಿನಿಸ್ಟ್ರೇಷನ್? ಮೇ ಬಿ, ಇರ್ಬೋದೇನೋ. ದ ಸಿವಿಲೈಸೇಷನ್ ಹ್ಯಾಡ್ ಡಿಸೆಂಟ್ರಲೈಸೇಷನ್ ಸಿಟಿ ಸೆಂಟರ್? ನೋ, ಡಿಸೆಂಟ್ರಲೈಸೇಷನ್ ಇರ್ಲಿಲ್ಲ ಅವಾಗ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಅಲ್ಲಿ ಸೆಂಟ್ರಲೈಸೇಷನ್ ಇತ್ತು. ನಾಗರಿಕತೆಯ ವಿಕೇಂದ್ರೀಕೃತ ನಗರ ರಾಜ್ಯಗಳನ್ನು ಹೊಂದಿತ್ತು? ನೋ, ಇಲ್ಲ. ಸೆಂಟ್ರಲ್ ಅಲ್ಲಿ ಪವರ್ ಇತ್ತು, ಸೆಂಟ್ರಲೈಸ್ಡ್ ಆಗಿತ್ತು. ಕರೆಕ್ಟ್ ಅಲ್ಲ? ಅಂದ್ರೆ ಪವರ್ ನ ಸ್ಪ್ಲಿಟ್ ಮಾಡಿರ್ಲಿಲ್ಲ ಬೇರೆ ಬೇರೆ ಸ್ಟೇಟ್ ಗಳ ಮಧ್ಯೆ. ಒಬ್ರತ್ರ ಪವರ್ ಇತ್ತು. ಓಕೆನಾ? ನಾಗರಿಕತೆಯು ಯಾವುದೇ ಆಡಳಿತ ವ್ಯವಸ್ಥೆಯನ್ನು ಹೊಂದಿರಲಿಲ್ಲ. ನೋ, ಗಾತ್ರವು ಯಾವುದೇ ಆಡಳಿತಾತ್ಮಕ ತೀರ್ಮಾನವನ್ನು ಸೂಚಿಸುವುದಿಲ್ಲ. ಸೊ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ 46. ಕರ್ನಾಟಕದ ತೆಕ್ಕಲ್ಕೋಟ ಸ್ಥಳದಲ್ಲಿ ಚಾಲ್ಕೊಲಿಥಿಕ್ ಸಂಸ್ಕೃತಿಯ ಅವಶೇಷಗಳು ಕಂಡು ಬಂದಿದೆ. ಈ ಸಂಸ್ಕೃತಿಯು ಸಿಂಧೂ ಕಣಿವೆಯ ಯಾವ ಹಂತದೊಂದಿಗೆ ಸಮಕಾಲೀನವಾಗಿದೆ? ಅರ್ಲಿ ಹರಪ್ಪನ್, ಮೆಚೂರ್ ಹರಪ್ಪನ್, ಲೇಟ್ ಹರಪ್ಪನ್, ಪ್ರೀ ಇಂಡಸ್? ಯಾರಾದ್ರೂ ಹೇಳ್ತೀರಾ? 46th ಆಪ್ಷನ್ ಬಿ, ಮೆಚೂರ್ ಹರಪ್ಪನ್. ಓಕೆ, ಯಾವ್ದು ಚಾಲ್ಕೊಲಿಥಿಕಲ್ ಸೈಟ್ ಏನ್ ಕಂಡು ಬಂದಿದ್ಯೋ ತೆಕ್ಕಲ್ಕೋಟದಲ್ಲಿ, ಅದು ನಾವು ಮೆಚೂರ್ ಹರಪ್ಪನ್ ಸ್ಟೇಜ್ಗೆ ಕಾಂಟೆಂಪ್ರರಿ ಆಗಿತ್ತು ಅನ್ನೋದನ್ನ ಹೇಳ್ಬೋದು. ಓಕೆ, 47. ಅಥರ್ವ ವೇದದಲ್ಲಿ ಮಾಂತ್ರಿಕ ಮತ್ತು ಜಾದೂಗಾರಿ ವಿಧಿಗಳು ಕಂಡುಬರುತ್ತವೆ. ಸಿಂಧೂ ಮುದ್ರೆಗಳಲ್ಲಿ ಕಂಡುಬರುವ ಕೆಲವು ಚಿಹ್ನೆಗಳು ಮಾಂತ್ರಿಕ ಉದ್ದೇಶಗಳಾಗಿ ಬಳಸಲ್ಪಟ್ಟಿರಬಹುದೇ ಅಂತ ಕ್ವಶನ್ ನಿಮಗೆ ಕೇಳಿದ್ದಾರೆ. ಹೌದಾ? ಹೌದು. ಎಸ್, ಇಸ್ ಇಟ್ ಪಾಸಿಬಲ್ ಅಂದ್ರೆ ಅವರು ಕನ್ಫರ್ಮ್ ಆಗಿ ಹೇಳಿಲ್ಲ, ಬಟ್ ಎವಿಡೆನ್ಸ್ ಈಸ್ ಆಂಬಿಗ್ಯಸ್. ನಮ್ಮ ಹತ್ರ ಯಾವುದು ಅಷ್ಟು ಪುರಾವೆಗಳಿಲ್ಲ, ಬಟ್ ಬಳಸಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ 48. ಕರ್ನಾಟಕದ ಗಂಗಾವತಿ ಸ್ಥಳದಲ್ಲಿ ಪತ್ತೆಯಾದ ನಿಯೋಲಿಥಿಕ್ ಕಾಲದ ಕೃಷಿ ಉಪಕರಣಗಳು ಸಿಂಧೂ ಕಣಿವೆಯಲ್ಲಿ ಪತ್ತೆಯಾದ ಉಪಕರಣಗಳಿಗಿಂತ ಭಿನ್ನವಾಗಿದೆ. ಈ ವ್ಯತ್ಯಾಸವು ಕೃಷಿ ಪದ್ಧತಿಗಳ ಬಗ್ಗೆ ಏನನ್ನು ಸೂಚಿಸುತ್ತದೆ? ಹೇಳಿ, ಏನು ಹೇಳುತ್ತೆ? 48. ಎರಡೂ ಪ್ರದೇಶಗಳಲ್ಲಿ ವಿಭಿನ್ನ ಬೆಳೆಗಳು ಬೆಳೆಯಲಾಗುತ್ತಿತ್ತು. ಮೇ ಬಿ, ಇರಬಹುದು. ದೆನ್ ಅಗ್ರಿಕಲ್ಚರ್ ಡಿಡ್ ನಾಟ್ ಎಕ್ಸಿಸ್ಟ್ ಇನ್ ಕರ್ನಾಟಕ? ನೋ, ರಾಂಗ್. ಅಗ್ರಿಕಲ್ಚರ್ ವಾಸ್ ಮೋರ್ ಅಡ್ವಾನ್ಸ್ಡ್ ಇನ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್? ಮೇ ಬಿ, ಇರಬಹುದು. ಇಲ್ದಲೇನು ಇರಬಹುದು. ಓಕೆ, ಟೂಲ್ಸ್ ಡಿಫರೆನ್ಸಸ್ ಡಸ್ ನಾಟ್ ರಿಫ್ಲೆಕ್ಟ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್? ನೋ, ರಾಂಗ್. ಸೊ ಇಲ್ಲಿ ತುಂಬಾ ಆಪ್ಟ್ ಆಗಿರೋದು ಆಪ್ಷನ್ ಇ. ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. 49th. ಉಪನಿಷತ್ತುಗಳಲ್ಲಿ ಆತ್ಮ ಮತ್ತು ಬ್ರಹ್ಮನ ತತ್ವಶಾಸ್ತ್ರವಿದೆ. ಸಿಂಧೂ ನಾಗರಿಕತೆಯಲ್ಲಿ ಇಂತಹ ತತ್ವಶಾಸ್ತ್ರದ ಯಾವುದೇ ಪುರಾವೆಗಳಿಲ್ಲ. ಈ ತಾತ್ವಿಕ ಅಂತರವು ಯಾವುದನ್ನು ಸೂಚಿಸುತ್ತದೆ? ಓಕೆನಾ? ಹೇಳ್ತೀರಾ? ಇಂಡಸ್ ಪೀಪಲ್ ಡಿಡ್ ನಾಟ್ ಡೆವಲಪ್ ಫಿಲಾಸಫಿ? ನೋ, ಹಾಗೆಲ್ಲ ಏನಿಲ್ಲ. ಉಪನಿಷತ್ ರೆಪ್ರೆಸೆಂಟ್ ಎ ಕಂಪ್ಲೀಟ್ಲಿ ನ್ಯೂ ಥಾಟ್? ನೋ. Indus religion was ritual centric. Philosophy was later developed. Correct. Option C is the correct answer. Indus religion was similar to Upanishads? No, wrong.
ಓಕೆ. 50th ಕ್ವಶನ್, ಲಾಸ್ಟ್ ಕ್ವಶನ್. ಕರ್ನಾಟಕದ ಪಿಕ್ಲಿಹಾಳ್ ಸ್ಥಳದಲ್ಲಿ ನಿಯೋಲಿಥಿಕ್ ಕಾಲದ ಬೂದಿ ರಾಶಿಗಳು ಕಂಡು ಬಂದಿವೆ. ಸಿಂಧೂ ಕಣಿವೆಯಲ್ಲಿ ಇಂತಹ ಬೂದಿ ರಾಶಿಗಳು ಕಂಡು ಬಂದಿಲ್ಲ. ಈ ವ್ಯತ್ಯಾಸವು ಸಾಂಸ್ಕೃತಿಕ ದೃಷ್ಟಿಯಿಂದ ಏನನ್ನು ಸೂಚಿಸುತ್ತದೆ ಹೇಳ್ತೀರಾ? ಆಶ್ ಮೌಂಟ್ಸ್ PC ಲೈವ್ ಸೆಷನ್ಸ್ ಅಲ್ಲಿ ನಾವ್ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ, ಆಶ್ ಮೌಂಟ್ಸ್ ಬಗ್ಗೆ. ಓಕೆ, ಆಶ್ ಮೌಂಟ್ಸ್ ಅಂದ್ರೆ ಮೇ ಬಿ ಗೊತ್ತಿದೆ ಅನ್ಸುತ್ತೆ. ಕರ್ನಾಟಕದಲ್ಲಿ ವಿಶಿಷ್ಟವಾದ ಅಂದ್ರೆ ಸಗಣಿಗಳನ್ನ ಸುಟ್ಟಿರೋ ಅಂತದನ್ನ ನಾವು ನೋಡ್ಬೋದು, ಕರೆಕ್ಟ್ ಅಲ್ವಾ? ಸೊ ಕರ್ನಾಟಕದಲ್ಲಿ ವಿಶಿಷ್ಟವಾದ ಪಶುಪಾಲನಾ ಆಚರಣೆ, ಆಪ್ಷನ್ ಈಸ್ ದ ಕರೆಕ್ಟ್ ಆನ್ಸರ್. ಪ್ಯಾಸ್ಟ್ರಲಿಸಮ್ ಡಿಡ್ ನಾಟ್ ಎಕ್ಸಿಸ್ಟ್ ಇನ್ ಇಂಡಸ್ ವ್ಯಾಲಿ, ನೋ, ರಾಂಗ್. ಫೈರ್ ವರ್ಷಿಪ್, ನೋ. ಪ್ರಿವಿಲೆಂಟ್ ವಾಸ್ ಮೋರ್ ಪ್ರಿವಿಲೆಂಟ್ ಇನ್ ಕರ್ನಾಟಕ, ಹಾಗೆಲ್ಲ ಏನಿಲ್ಲ. ಇಂಡಸ್ ವ್ಯಾಲಿಯಲ್ಲೂ ವೆರಿ ಪ್ರಾಮಿನೆಂಟ್ ಆಗಿತ್ತು ಫೈರ್ ವರ್ಷಿಪ್, ಕರೆಕ್ಟ್ ಅಲ್ವಾ? ಎವಿಡೆನ್ಸ್ ಈಸ್ ಇನ್ಸಫಿಷಿಯಂಟ್, ಹಾಗೆಲ್ಲ ಏನಿಲ್ಲ. ಸೊ ಆಪ್ಷನ್ ಈಸ್ ದ ವೆರಿ ಆಪ್ಟ್ ಆನ್ಸರ್ ಫಾರ್ ದಿಸ್ ಕ್ವಶನ್. ಸೊ ಇದು ಇವತ್ತಿನ ಸೆಷನ್ ಆಗಿತ್ತು. ಅಂಡ್ ಅಗೇನ್ ಐ ವಿಲ್ ಬಿ ಮೋರ್ ಥ್ಯಾಂಕ್ಫುಲ್ ಟು ಯು ಗೈಸ್ ಫಾರ್ ಲೈವ್ ಸೆಷನ್ ಗೋಸ್ಕರ ವೇಟ್ ಮಾಡ್ತಿದ್ರಿ. ಬಟ್ ಇಟ್ಸ್ ಓಕೆ, ಲೈವ್ ಸೆಷನ್ ಆಗಿಲ್ಲ, ಬಟ್ ನಾನು ವಿಡಿಯೋ ಅಂತ ಅಪ್ಲೋಡ್ ಮಾಡ್ತೀನಿ. ಇನ್ನು ಸ್ವಲ್ಪ ಹೊತ್ತಲ್ಲೇ ವಿಡಿಯೋ ಬರುತ್ತೆ. ಅಂಡ್ ಇನ್ನ ಸ್ವಲ್ಪ ಹೊತ್ತಲ್ಲೇ ನಾಳೆದು ಕೂಡ ನಾನು ಶೇರ್ ಮಾಡ್ತೀನಿ ಟೆಲಿಗ್ರಾಮ್ ಅಲ್ಲಿ, ನಾಳೆ ಏನ್ ಓದ್ಬೇಕು ಅನ್ನೋದು. ಅಂಡ್ ಕ್ಲಾಸಸ್ ಗಳು ಕಂಟಿನ್ಯೂ ಆಗುತ್ತೆ. ಎವ್ರಿಥಿಂಗ್ ವಿಲ್ ಬಿ ಅವೈಲೇಬಲ್. ನಾನು ಒಬ್ಳೆ ಮಾಡ್ತಿರೋದ್ರಿಂದ ನಂಗೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಬೇರೆ ಏನಿಲ್ಲ. ಅಂಡ್ ಲವ್ ಯು ಗೈಸ್, ಮೋರ್ 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 ಲವ್ ಟು ಯು ಆಲ್, ಓಕೆನಾ? ಅಂಡ್ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋಣ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬಾಯ್.